ರೈಟ್ ಸ್ನೇಹಿತರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಈಗ ಮೊದಲನೇ ಭಾಗವಾಗಿ ಪ್ರತಿಯೊಂದು ದಿವಸ ನಾವು ಆಧ್ಯಾತ್ಮಿಕ ಪರಿಕಲ್ಪನೆ ಭಾಗವಾಗಿ ಒಂದು ಅದ್ಭುತವಾದ ಆಧ್ಯಾತ್ಮಿಕ ಅಂಶಗಳು, ಆಧ್ಯಾತ್ಮಿಕ ಜ್ಞಾನವನ್ನು ತಿಳ್ಕೊತಾ ಇದೀವಿ. ನಮ್ಮೆಲ್ಲರಿಗೂ ಗೊತ್ತು, ಇವತ್ತು ಶುಕ್ರವಾರ ದಿನ ಪ್ರತಿ ಶುಕ್ರವಾರ ನಾವೇನ್ ಮಾಡ್ತೀವಿ ಅಂದ್ರೆ ಯಾವುದೇ ಒಂದು ಅತೀಂದ್ರಿಯ ಯೋಗಿಯರ ಜೀವನ ಪಯಣ ಬಗ್ಗೆ ತಿಳ್ಕೊತಾ ಇರ್ತೀವಿ. ಆದ್ರೆ ಈಗಾಗಲೇ ನಮ್ಮ ಗುರುಗಳಾದ ಬ್ರಹ್ಮರ್ಷಿ ಪತ್ರಿಜಿ ಅವರ 2ನೇ ಭಾಗ ಈಗಾಗಲೇ ಕಂಪ್ಲೀಟ್ ಮುಕ್ತಾಯ ಮಾಡ್ಕೊಂಡಿದ್ವಿ, ಅದೇ ಪೂರ್ಣಗೊಳಿಸ್ಕೊಂಡಿದ್ವಿ ಸ್ನೇಹಿತರೆ. ಅವರು ಜೀವನ ಪಯಣದ ಬಗ್ಗೆ 2 ಭಾಗಗಳು ಈಗಾಗಲೇ ಪೂರೈಸಿಕೊಂಡಿದ್ವಿ. ಈಗ 3ನೇ ಭಾಗ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಕೂಲಂಕಷವಾಗಿ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ ಸ್ನೇಹಿತರೆ. ಇಂಥ ಅದ್ಭುತವಾದ ಈ ಜ್ಞಾನವನ್ನು ಈ ಅತೀಂದ್ರಿಯ ನಮ್ಮ ಬ್ರಹ್ಮರ್ಷಿ ಪತ್ರಿಜಿ ಅವರ ಜೀವನ ಪಯಣದ ಬಗ್ಗೆ 3ನೇ ಭಾಗ ನಮಗೆ ತಿಳಿಸ್ಕೊಡಕ್ಕೆ ಈಗಾಗಲೇ ನಮ್ಮ ಸೀನಿಯರ್ ಮಾಸ್ಟರ್ ಆದ ಸುರೇಂದ್ರ ಕುಮಾರ್ ಸರ್ ಈಗಾಗಲೇ ನಮ್ಮ ವೇದಿಕೆಗೆ ಆಗಮಿಸಿದ್ದಾರೆ. ಅವ್ರಿಗೆ ನಾವು ಸ್ವಾಗತ ಕೋರುತ್ತಾ இந்த ಕಾರ್ಯಕ್ರಮ ಶುರು ಮಾಡೋಣ. ವೆಲ್ಕಮ್ ಸರ್. ಎಸ್ ಸರ್, ನಮಸ್ತೆ ಸರ್. ನಮಸ್ತೆ ಸರ್. ಓವರ್ ಟು ಯು ಸರ್. ಎಲ್ಲ ಆತ್ಮ ಬಂಧುಗಳಿಗೆ ಆತ್ಮಪೂರ್ವಕ ಪ್ರಣಾಮಗಳು. ಮೊದಲನೇಗಾಗಿ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿ ಅವರಿಗೆ ಮತ್ತು ಗುರುಮಾತಾ ಸ್ವರ್ಣಮಾಲಾ ಪತ್ರಿ ಅಮ್ಮ ಅವರಿಗೆ ನನ್ನ ಪಾದಾಭಿವಂದನೆಗಳು. ಹಾಗೆ ಇಡೀ ಪ್ರಪಂಚದಲ್ಲಿರೋ ಎಲ್ಲಾ ಪಿರಮಿಡ್ ಮಾಸ್ಟರ್ಸ್ಗೆ, ಅಸ್ಟಲ್ ವರ್ಲ್ಡ್ಸ್ ಅಲ್ಲಿರೋ ಎಲ್ಲಾ ಪಿರಮಿಡ್ ಮಾಸ್ಟರ್ಸ್ಗೆ ನನ್ನ ವಂದನೆಗಳು. ಸೊ ಮಾಸ್ಟರ್ಸ್, ಈಗ ಸರ್ ಹೇಳಿದ ಪ್ರಕಾರ ನೀವು ಆಲ್ರೆಡಿ ಈ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿ ಅವರ ಪರ್ಸನಲ್ ಇನ್ಫಾರ್ಮೇಶನ್ ಅವರದ್ದು 2 ಸೆಷನ್ ಅಲ್ಲಿ ತಿಳ್ಕೊಂಡಿದ್ದೀರಾ. ಸೊ ಈ ಆಧ್ಯಾತ್ಮಿಕ ಪರಿಕಲ್ಪನದಲ್ಲಿ ನೀವು ಪ್ರತಿ ದಿನ ಈ ಸಾಧನ ಮಾಡ್ತಾ ಬರ್ತಾ ಇದೀವಿ ನಾವೆಲ್ಲರೂ. ಸೊ ಇವತ್ತು ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿ ಅವರ ಆಧ್ಯಾತ್ಮಿಕ ಪ್ರಗತಿನೇ ನಾವು ನೋಡೋಣ. ಅವರು ಹೇಗೆ ಕಂಪ್ಲೀಟ್ ಸ್ಟಾರ್ಟಿಂಗ್ ನಿಂದ ಎಂಡಿಂಗ್ ವರೆಗೂ ಆಧ್ಯಾತ್ಮಿಕ ಪ್ರಗತಿ ಕೋಣದಲ್ಲಿ ನೋಡೋಣ. ಅವರು ಹೇಗೆ ಈ ಪ್ರಗತಿ ಅನ್ನೋದು ಸಾಧಿಸಿದ್ದಾರೆ ಅನ್ನೋ ವಿಷಯದಲ್ಲಿ ನಿಮ್ಮ ಹತ್ರ ಹಂಚ್ಕೊಳ್ಳಕ್ಕೆ ನಾನು ಇವತ್ತು ಪ್ರಯತ್ನ ಮಾಡ್ತೀನಿ ಮಾಸ್ಟರ್ಸ್. ಸೊ ಈ ಜೀವನ ಪ್ರಯಾಣದಲ್ಲಿ ಈ ಆಧ್ಯಾತ್ಮಿಕ ಕೋಣ ಅನ್ನೋದು, ಆಧ್ಯಾತ್ಮಿಕ ಪರಿಚಯ ಅನ್ನೋದು ಎಲ್ಲರಿಗೂ ಸ್ಟಾರ್ಟಿಂಗ್ ಅಲ್ಲಿ ಸಿಗೋದಿಲ್ಲ ಮಾಸ್ಟರ್ಸ್. ಸ್ಟಾರ್ಟಿಂಗ್ ಅಲ್ಲಿ ಸಿಗೋದಿಲ್ಲ. ಸ್ವಲ್ಪ ಕೆಲವು ವರ್ಷ ಆದ್ಮೇಲೆನೆ ಈ ಆಧ್ಯಾತ್ಮಿಕ ಪರಿಚಯ ಪ್ರಗತಿ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಅದೇ ಪ್ರಕಾರ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿ ಅವರ ಜೀವನದಲ್ಲಿನೂ ಅವರ ಜೀವನ ಏನು ಮಾಸ್ಟರ್ಸ್? ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿ ಅವರ ಜೀವನ ಲೋಕ ಕಲ್ಯಾಣಕ್ಕೋಸ್ಕರ ಅಲ್ಲದೆ ಎಲ್ಲರಿಗಿನೂ ಆದರ್ಶವಾಗಿರೋದು ಮಾಸ್ಟರ್. ಆದರ್ಶವಾಗಿದೆ. ಅವರ ಜೀವನ ಲೋಕ ಕಲ್ಯಾಣನೇ ಅಲ್ಲ, ಮತ್ತೆ ಎಲ್ಲರಿಗೂ ಆದರ್ಶವಾಗಿದೆ. ಸೊ ಅವರು ಆ ಜೀವನದಲ್ಲಿ ಸಾಧಿಸಿದ ಆ ಪ್ರಗತಿ ಮತ್ತೆ ಅವರು ಆ ಏನ್ ಬೋಧಿಸಿರೋದು ಪ್ರತಿಯೊಬ್ಬರಿಗೆ ಒಂದು ಇನ್ಸ್ಪಿರೇಷನ್ ನಮ್ಮೆಲ್ಲರಿಗೆ. ಅದಕ್ಕೆ ಅವರು ಹೇಳಿರೋ ಪ್ರವಚನಗಳು, ಅವ್ರು ಹೇಳಿರೋ ಎಲ್ಲ ಜ್ಞಾನ ನಾವು ಇಷ್ಟು ತಿಳ್ಕೊಂಡು ಆಚರಣೆ ಮಾಡಕ್ಕೆ ಪ್ರಯತ್ನ ಮಾಡ್ತಾ ಇದೀವಿ ಮಾಸ್ಟರ್ಸ್. ಸೊ ಅವ್ರ ಜೀವನದಲ್ಲಿ ಎಷ್ಟೋ ಸಂದೇಶಾತ್ಮಕ ವಿಷಯಗಳನ್ನು ನಮ್ಗೆ ತಿಳಿಸಿದ್ದಾರೆ. ಸೊ ಅವ್ರು ಏನು ಹೇಳಿದ್ದಾರೆ ಅವ್ರ ಮಾತುದಲ್ಲೇ ನಾನು ಇವತ್ತು ಹೇಳಿದೆ. ನಾನು ಹೇಳ್ತಾ ಇಲ್ಲ ಮಾಸ್ಟರ್, ಪತ್ರಿಜಿ ಹೇಳಿರೋ ಮಾತುಗಳಲ್ಲೇ ಅವರು ಆಧ್ಯಾತ್ಮಿಕ ಪ್ರಗತಿ ಹೇಗೆ ಅವ್ರಿಗೆ ಜೀವನದಲ್ಲಿ ಸ್ಟಾರ್ಟಿಂಗ್ ಅಂದ್ರೆ 1947 ಅವರು ಆಧ್ಯಾತ್ಮಿಕ ಪ್ರಗತಿ ಹೇಗೆ ಪಯಣ ಅಂದ್ರೆ ಅವರು ಆಗಿರೋದು, ಅವ್ರ ಬಾಯಲ್ಲಿ ಅವ್ರು ಹೇಳಿರೋ ಮಾತನ್ನೇ ನಿಮ್ಮ ಹತ್ರ ಈಗ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿ ನಿಮ್ಮ ಹತ್ರ ಹಂಚ್ಕೊಳ್ಳಿಕ್ ಪ್ರಯತ್ನ ಮಾಡ್ತೀನಿ ಮಾಸ್ಟರ್ಸ್. ಸೊ ಮೊದಲನೇ ಪರ್ವ ಅವ್ರದ್ದು ಪ್ರಾಪಂಚಿಕ ಪರ್ವ ಮಾಸ್ಟರ್ಸ್. ಅವ್ರದ್ದು ಪ್ರಾಪಂಚಿಕ ಪರ್ವ, ಪರ್ವಂ ಅಂತೀವಿ ನಾವು.
1947 ಇಂದ 1970 ವರೆಗೆ, ಅಂದ್ರೆ 23 ವರ್ಷಗಳು ಅವರ ಜೀವನ ಅಲ್ಲಿ ಏನಾಗಿದೆ, ಅವರ ಬಾಲ್ಯ, ಇದ್ರ ಬಗ್ಗೆ ಆಲ್ರೆಡಿ ನೀವು ಡೀಟೇಲ್ ಆಗಿ ತಿಳ್ಕೊಂಡಿದ್ದೀರಾ. ಯೌವನ ಬಗ್ಗೆ ಪ್ರಾಪಂಚಿಕ ಪರ್ವ ಅನ್ನೋದು ನಡೆದಿದೆ ಮಾಸ್ಟರ್ಸ್. ಇದ್ರ ಬಗ್ಗೆ ನೀವು ಆಲ್ರೆಡಿ ಮುಂಚೆನೆ 2 ಸೆಷನ್ಸ್ ಅಲ್ಲಿ ಡೀಟೇಲ್ ಆಗಿ ತಿಳ್ಕೊಂಡಿದ್ದೀರಾ. ಅದರಿಂದ ನಾನು ಅದು ವಿಸ್ತಾರ ಹೋಗೋದಿಲ್ಲ ಇವತ್ತು. ಸೊ 1947 1970 23 ವರ್ಷ ಅವರು ಬಾಲ್ಯ ಯೌವನ. ಆ ಸಮಯದಲ್ಲಿ ಅವರಿಗೆ ಆಧ್ಯಾತ್ಮಿಕದ ಏನು ಗೊತ್ತಿಲ್ಲ ಮಾಸ್ಟರ್ಸ್. ಅವರಿಗೆ ಕೇವಲ ಪ್ರಾಪಂಚಿಕ ಅಂದ್ರೆ ನಾವೆಲ್ಲರೂ ಹೆಂಗಿರ್ತೀವೋ ಜೀವನ, ನಾವು ಹಾಗೆ ನಡೆದಿದ್ವಿ. ಸೊ ನನ್ನ ಜೀವನನೂ ಹಾಗೆ ನಡೆದಿತ್ತು ಮಾಸ್ಟರ್ಸ್. ಸೊ ಆತರ. ಬಟ್ ಈ 23 ವರ್ಷದಲ್ಲಿ ಅವ್ರ ಉತ್ತಮ ಕಾರ್ಯಕ್ರಮ, ಅವ್ರು ಹೇಳಿರೋದು ನಾನು ಹೇಳ್ತಾ ಇದ್ದೀನಿ ಮಾಸ್ಟರ್ಸ್. ಅವ್ರು ಮಾಡಿರೋ ಉತ್ತಮ ಕಾರ್ಯಕ್ರಮ ಏನಂದ್ರೆ ಕರ್ನಾಟಕ ಸಂಗೀತ ಅನ್ನೋದು ಕಲ್ತ್ಕೊಂಡಿದ್ದಾರೆ ಮಾಸ್ಟರ್ಸ್. ಕರ್ನಾಟಕ ಸಂಗೀತ. ಮತ್ತೆ ಅದು ಅವರು TS ಚಂದ್ರಶೇಖರ್ ಅವರ ಹತ್ರ ಅಭ್ಯಾಸ ತಗೊಂಡಿರೋದು. ಸೊ ಇದೊಂದೇ ಉತ್ತಮ ಕಾರ್ಯಕ್ರಮ. ಮಿಕ್ಕಿದೆಲ್ಲ ಪ್ರಾಪಂಚಿಕ, ಅಂದ್ರೆ ನಾವು ಹೆಂಗೆ ಜೀವನ ಮಾಡ್ತೀವೋ ಬಾಲ್ಯ ಯೌವನ ಸ್ಥಿತಿ ಅದೇ. ಬಟ್ ಇದರಲ್ಲಿ ಒಂದು ಉತ್ತಮ, ಯಾಕಂದ್ರೆ ಈ ಸಂಗೀತ ಪರ್ವ ಆ ಜೀವನದಲ್ಲೇನೆ, ಅಂದ್ರೆ ಆ ಪ್ರಾಪಂಚಿಕ ಪರ್ವದಲ್ಲೇ, ಆ 23 ವರ್ಷದಲ್ಲೇ ಅವರಿಗೆ ಈ ಸಂಗೀತ ಪರ್ವ ಅನ್ನೋದು ಪ್ರಾರಂಭವಾಗಿದೆ. ಅವರಿಗೆ ಸಂಗೀತ ಪರ್ವ ಅದು ನಮ್ಗೆಲ್ಲರಿಗೂ ಗೊತ್ತಿದೆ. ಈಗ ಆ ಫ್ಲೂಟ್ ಇಂದ ಅವರಿಗೆ, ನಮ್ಗೆ ಧ್ಯಾನಕ್ಕೆ ಎಷ್ಟು ಉಪಯೋಗ ಆಗಿದೆ ನಿಮ್ಗೆಲ್ಲರಿಗೆ ಗೊತ್ತಿದೆ ಅಂತಾನೆ ಪತ್ರಿಜಿ ಹೇಳ್ತಾರೆ. ಸೊ ಆ ಮುಂಚೆ ಆಗ್ಬೇಕಾಗಿರೋ ಆಧ್ಯಾತ್ಮಿಕ ಜೀವನಕ್ಕೆ ಈ ಸಂಗೀತ ಉಪಯೋಗ ಆಗುತ್ತೆ ಅನ್ನೋ ಹಿಂದೆ ಫ್ಯೂಚರ್ ಇದರಿಂದ ಆಲ್ರೆಡಿ ಅವರು ಈ 23 ವರ್ಷದಲ್ಲೇ, ಅಂದ್ರೆ ಪ್ರಾಪಂಚಿಕ ಪರ್ವದಲ್ಲೇ ಆ ಸಂಗೀತ, ಕರ್ನಾಟಕ ಸಂಗೀತನ ಕಲ್ತಿದ್ದಾರೆ ಮಾಸ್ಟರ್ಸ್. ಮೇನ್ ಆಗಿ ಆ ಫ್ಲೂಟ್, ಆ TS ಚಂದ್ರಶೇಖರ್ ಅಂತ ಗುರು ಹತ್ರ ಕಲ್ತ್ಕೊಂಡಿದ್ದಾರೆ ಮಾಸ್ಟರ್. ಅದಕ್ಕೆ ಕಾರ್ಯಕಾರಣ ಸಂಬಂಧ ಅಂತ ಇರುತ್ತೆ ಮಾಸ್ಟರ್ಸ್. ಯಾವುದು ನಡೀದಿದ್ರೇನೋ ಅದಕ್ಕೊಂದು ಕಾರಣ ಇರುತ್ತೆ ಮಾಸ್ಟರ್ಸ್. ಸೊ ಆತರ ಇದು ಮೊದಲನೇ ಪರ್ವ ಮಾಸ್ಟರ್ಸ್. 23 ವರ್ಷ ಪ್ರಾಪಂಚಿಕ ಪರ್ವ ಬಗ್ಗೆ ನೀವು ಆಲ್ರೆಡಿ ಗೊತ್ತಿದೆ. ಸೊ ನೆಕ್ಸ್ಟ್ ಆಧ್ಯಾತ್ಮಿಕ ಪರಿಶೋಧನಾ ಪರ್ವ ಅನ್ನೋದು ನೆಕ್ಸ್ಟ್. ಅದು ಆಧ್ಯಾತ್ಮಿಕ ಪ್ರಕರಣದಲ್ಲಿ 2ನೇ ಸ್ಟೆಪ್ ಮಾಸ್ಟರ್ಸ್. ಇದು 1970 ಇಂದ 1980, ಅಂದ್ರೆ 10 ವರ್ಷ. ಸೊ ಇಲ್ಲಿ ಏನ್ ಮಾಡಿದ್ದಾರೆ ಅವರು, ಪ್ರಾಪಂಚಿಕ ಜೀವನ ಜೊತೆಯಲ್ಲಿ ಹೋರಾಟ ಮಾಡ್ತಾ ಆಧ್ಯಾತ್ಮಿಕ ಚಿಂತನೆ ಸ್ಟಾರ್ಟ್ ಆಗಿದೆ ಮಾಸ್ಟರ್ಸ್. ಅಂದ್ರೆ 23 ವರ್ಷದಲ್ಲಿ ಅವರಿಗೆ ಆಧ್ಯಾತ್ಮಿಕದ ಬಗ್ಗೆ ಏನಿಲ್ಲ, ಓನ್ಲಿ ಕೇವಲ ಈ ಕರ್ನಾಟಕ ಸಂಗೀತ, ಈ ಫ್ಲೂಟ್ ಅದೆಲ್ಲ ಕಲ್ತ್ಕೊಂಡಿದ್ದಾರೆ ಅಷ್ಟೇ, ಬಿಟ್ಟು ಬೇರೆ ಆಧ್ಯಾತ್ಮಿಕದಲ್ಲಿ ಏನು ಅವರು ಅದ್ರ ಬಗ್ಗೆ ಫೋಕಸ್ ಇಲ್ಲ ಮಾಸ್ಟರ್ಸ್. ನೆಕ್ಸ್ಟ್ ಈ 1970 1980 ಈ 10 ವರ್ಷ ಈ ಹೋರಾಟ ಮಾಡ್ತಾ ಇದ್ದಾರೆ, ಪ್ರಾಪಂಚಿಕ ಹೋರಾಟ. ಅದ್ರ ಜೊತೆಯಲ್ಲಿ ಆಧ್ಯಾತ್ಮಿಕ ಚಿಂತನೆ ಸ್ಟಾರ್ಟ್ ಆಗಿದೆ. ನಾನು ಹೇಗೆ ಜೀವಿಸಬೇಕು, ಇದು ಕ್ವಶನ್ ಬಂದಿದ್ದಾರೆ. ನಾನು ಹೇಗೆ ಜೀವಿಸಬೇಕು, ಎಲ್ಲಿಗೆ ಹೋಗ್ಬೇಕು, ನನ್ನ ಪ್ರಯಾಣ ಎಲ್ಲಿಗೆ, ನಾನು ಏನು ಸಂಪಾದನೆ ಮಾಡಬೇಕು, ಹೇಗೆ ಸಂಪಾದನೆ ಮಾಡಬೇಕು, ಇದು ಕ್ವಶನ್ಸ್ ಮಾಸ್ಟರ್ಸ್. ಇದು ಪತ್ರಿಜಿ ವರ್ಡ್ಸ್ ನಿಮ್ಮ ಹತ್ರ, ಅವ್ರು ಹೇಳಿರೋದು ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ ಮಾಸ್ಟರ್. ಆ ತರ ಆಲೋಚನೆಯಿಂದ ಅವರು ಪರಿಶೋಧನಾ ಆಗಿದೆ, ಪರಿಶೋಧನಾ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಆ ಪರಿಶೋಧನದಲ್ಲಿ ಅವರಿಗೆ ಗೊತ್ತಿರೋ ಆ ಮಾರ್ಗ ನಂದು ಪ್ರಾಪಂಚಿಕ ಮಾರ್ಗ ಅಲ್ಲ ಅಂತ ಗೊತ್ತಾಗಿದೆ ಅವರಿಗೆ. ಯಾವಾಗ ಕ್ವಶನ್ ಕೇಳ್ಕೊಂಡಿದ್ದಾರೆ, ನಾನು ಹೇಗೆ ಜೀವಿಸಬೇಕು, ಹೇಗೆ ನನ್ನ ಪ್ರಯಾಣ ಯಾವ್ದು ಕಡೆ
ನಾನು ಏನು ಸಂಪಾದನೆ ಮಾಡಬೇಕು, ಹೇಗೆ ಸಂಪಾದನೆ ಮಾಡ್ಬೇಕು ಅನ್ನೋ ಕ್ವಶನ್ಸ್ ಬರುವಾಗ ಅವರಲ್ಲಿ ಆ ಪರಿಶೋಧನದಲ್ಲಿ ಅವರಿಗೆ ಏನ್ ಗೊತ್ತಾಗಿದೆ ಅಂದ್ರೆ ನನ್ನ ಮಾರ್ಗ ಪ್ರಾಪಂಚಿಕ ಅಲ್ಲ, ಆಧ್ಯಾತ್ಮಿಕ ಮಾರ್ಗವೇ ನನ್ನ ಮಾರ್ಗ ಅಂತ ತಿಳ್ಕೊಂಡಿದ್ದಾರೆ. ಆಧ್ಯಾತ್ಮಿಕ ಮಾರ್ಗನೇ ನಂದು ಅಂತ. ಸೊ ಈಗ ಆಧ್ಯಾತ್ಮಿಕ ಮಾರ್ಗ ಅನ್ನೋ ಗೊತ್ತಾದ್ಮೇಲೆ ಅವ್ರಿಗೆ ಗಮ್ಯ ಏನೋ ಗೊತ್ತಾಗಿದೆ. ನನ್ನ ಗಮ್ಯ ಏನು ಅನ್ನೋದು ಅವ್ರಿಗೆ ಬೋಧನ ಆಗಿದೆ. ಸೊ ನನ್ನ ಮಾರ್ಗ ಏನು, ಅವ್ರಿಗೆ ಗಮ್ಯ ಏನು, ಧ್ಯಾನ ಮಾರ್ಗ. ಧ್ಯಾನ ಮಾರ್ಗ, ಧ್ಯಾನ ಬೋಧನ ನನ್ನ ಜೀವನ ಲಕ್ಷ್ಯ ಅಂತ ತಿಳ್ಕೊಂಡಿದ್ದಾರೆ ಮಾಸ್ಟರ್ಸ್. ಇವಾಗ ಈ ಆಧ್ಯಾತ್ಮಿಕ ಪರಿಶೋಧನಾ ಪರ್ವದಲ್ಲಿ ಈ 10 ವರ್ಷದಲ್ಲಿ ಅವರಿಗೆ ಪ್ರಾಪಂಚಿಕ ಜೀವನದ ಹೋರಾಟದಿಂದನೇ ಅವರಿಗೆ ಗೊತ್ತಾಗ್ಬಿಟ್ಟಿದೆ, ಇದು ನನ್ನ ಲಕ್ಷ್ಯ ಏನು, ಧ್ಯಾನ ಮಾರ್ಗ, ಧ್ಯಾನ ಬೋಧನ ನನ್ನ ಲಕ್ಷ್ಯ ಅಂತ ತಿಳ್ಕೊಂಡಿದ್ದಾರೆ. ಸೊ ಆ ತರ ಈ ಪರಿಶೋಧನಾ ಪರ್ವ ಅನ್ನೋದು ಮುಗಿದಿದೆ ಮಾಸ್ಟರ್ಸ್. ಇದು 2ನೇ ಪರ್ವ ಅವ್ರದ್ದು. ಸೊ ಈ ದಶಾಬ್ದ ಕಾಲದಲ್ಲಿ, ಈ 10 years ಅಲ್ಲಿ ಅವರು ಇಂದಿನ 23 ವರ್ಷದಲ್ಲಿ ಮೊದಲನೇ ಹೆಜ್ಜೆಯಲ್ಲಿ ಅವ್ರು ಏನ್ ತಿಳ್ಕೊಂಡಿದ್ದಾರೆ, ಕರ್ನಾಟಕ ಸಂಗೀತ ತಿಳ್ಕೊಂಡಿದ್ದಾರೆ. ಇಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ಆ ಕರ್ನಾಟಕ ಸಂಗೀತ ಸಾಮರ್ಥ್ಯ ಮತ್ತೊಂದು ಹೆಜ್ಜೆ. ಅಲ್ಲಿ ಟಿ.ಎಸ್. ಚಂದ್ರಶೇಖರ್ ಅವರ ತಿಳ್ಕೊಂಡಿರೋದು, ಇಲ್ಲಿ ಪದ್ಮಭೂಷಣ್ ಡಾಕ್ಟರ್ ಶ್ರೀಪಾದ ಪಿನಾಕಪಾಣಿ ಅವ್ರ ಹತ್ರ ಈ ಗಾತ್ರ ಅಂದ್ರೆ ಇವಾಗ ಅವರೆಲ್ಲ ಇವಾಗ ನಾವು ಸಾರ್ ಫ್ಲೂಟು ಮತ್ತೆ ಅವರು ಸಂಗೀತನು ಹೇಳ್ತಾರಲ್ಲ, ಅಂದ್ರೆ ಗಾನ, ಅದೆಲ್ಲನೂ ಅಲ್ಲೇ ಸೀಡ್ ಬಿತ್ತನೆ ಆಗಿರೋದು ಮಾಸ್ಟರ್ಸ್. ಆ ವರ್ಷದಲ್ಲೇ 1917 1980 ಆಗಿರೋದು. ಇದು 2ನೇ ಹೆಜ್ಜೆ ಮಾಸ್ಟರ್ಸ್ ಅವರು. ಈಗ 3ನೇ ಹೆಜ್ಜೆ, ಈ ಆಧ್ಯಾತ್ಮಿಕ ಪ್ರಗದಲ್ಲಿ 3ನೇ ಹೆಜ್ಜೆ ಏನಾಗಿದ್ದಾರೆ ಅಂದ್ರೆ ಆಧ್ಯಾತ್ಮಿಕ ಪರಿಸಾಧನಾ ಪರ್ವ. ಇದು 1980 ಇಂದ 1909 ಇದು ಅವರದ್ದು ಪರಿಸಾಧನಾ ಪರ್ವ. ಮೊದಲನೇದು ಪ್ರಾಪಂಚಿಕ ಪರ್ವ ಬಗ್ಗೆ ತಿಳ್ಕೊಂಡಿದೀವಿ, ಆಮೇಲೆ ಆಧ್ಯಾತ್ಮಿಕ ಪರಿಶೋಧನಾ ಪರ್ವ. ಈಗ ಪರಿಶೋಧನ ಬೇರೆ, ಪರಿಸಾಧನ ಬೇರೆ. ಪರಿಶೋಧನ ಅಂದ್ರೆ ಅವ್ರಿಗೆ ಹೇಗೆ ಈ ಬಂದಿರೋದು ಅನ್ನೋದು, ಅವ್ರಿಗೆ ಲಕ್ಷ್ಯ ಅನ್ನೋದು ಗೊತ್ತಾಗಿದೆ 2ನೇ 10 ವರ್ಷದಲ್ಲಿ. ಈಗ 1918 1990 ವರೆಗೂ ಈ ಪರಿಸಾಧನ ಪರ್ವದಲ್ಲಿ ಅವ್ರ ಲೈಫ್ ನಡೆದಿದೆ ಮಾಸ್ಟರ್ಸ್. ಆ ಸಮಯದಲ್ಲಿ ಅವರು ಈ ಜ್ಞಾನ ಸಂಪಾದನೆ ಮಾಡಬೇಕು ಅನ್ನೋ ತಪನ, ಆಸಕ್ತಿ, ಜ್ಞಾನ ಸಂಪಾದನೆ ಮಾಡಬೇಕು ಅನ್ನೋ ಆಸಕ್ತಿನಿಂದ ಅವರು 50,000 ಪುಸ್ತಕಗಳು, ಆಧ್ಯಾತ್ಮಿಕ ಪುಸ್ತಕಗಳು ಓದಿದ್ದಾರೆ ಮಾಸ್ಟರ್ಸ್. ಓದ್ಬಿಟ್ಟು ಎಷ್ಟೋ ಆಧ್ಯಾತ್ಮಿಕ ವಿಜ್ಞಾನವನ್ನು ಸಂಪಾದನೆ ಮಾಡಿದ್ದಾರೆ ಮಾಸ್ಟರ್ಸ್. 50,000. ಯಾವಾಗ ಆ 1990 ನಾನು ಹೇಳ್ತಾ ಇರೋದು. ಈಗ ತಗೊಂಡ್ರೆ 1,00,000 ಮೇಲೇನೆ ಓದಿದ್ದಾರೆ ಮಾಸ್ಟರ್ಸ್. ನಾನು ಆ ಪರ್ವ ಹೇಳ್ತಾ ಇದ್ದೀನಿ. ಆಧ್ಯಾತ್ಮಿಕ ಪರಿಸಾಧನಾ ಪರ್ವದಲ್ಲಿ 50,000ಗೆ ಹೆಚ್ಚು ಪುಸ್ತಕಗಳು ಓದಿ ಏನಕ್ಕೆ ಓದಿದ್ದಾರೆ ಅವರು, ಆ ಜ್ಞಾನ, ಆಧ್ಯಾತ್ಮಿಕ ಜ್ಞಾನದ ಬಗ್ಗೆ ಹೆಚ್ಚು ಮಾಡ್ಕೊಳ್ಳೋಕ್ಕೋಸ್ಕರ, ಆ ಸಾಧಿಸೋಸ್ಕರ ಅಷ್ಟು ಬುಕ್ಸ್ ಓದಿ ಆಧ್ಯಾತ್ಮಿಕ ವಿಜ್ಞಾನವನ್ನು ಸಂಪಾದನೆ ಹೊಂದಿದ್ದಾರೆ ಮಾಸ್ಟರ್ಸ್. ಅಂದ್ರೆ ಏನು ಆಧ್ಯಾತ್ಮಿಕ ಅಂದ್ರೆ ಈ ಸೃಷ್ಟಿ ಹೇಗೆ ಸೃಷ್ಟಿಯಾಗಿರೋದು, ಈ ಪ್ರಪಂಚ ಏನು, ಈ ಸೃಷ್ಟಿ ರಹಸ್ಯ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಂಡಿದ್ದಾರೆ ಮಾಸ್ಟರ್ಸ್. ಓಕೆ. ಸೊ ಅವರ ಲಕ್ಷ್ಯ ಏನು, ಧ್ಯಾನ ಮಾರ್ಗ, ಧ್ಯಾನ ಬೋಧನ ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ. ಆ ಲಕ್ಷ್ಯವನ್ನು ಸಾಧಿಸಕ್ಕೋಸ್ಕರ ವಿಶೇಷವಾದ ಕೃಷಿ ಮಾಡ್ತಾ ಬರ್ತಾ ಈ 3ನೇ ಹೆಜ್ಜೆ ಈ ಪರಿಸಾಧನಾ ಪರ್ವದಲ್ಲಿ ನಡೆಸಿಕೊಂಡ ಬರ್ತಾ ಇದ್ದ
ಆ ಸಮಯದಲ್ಲಿ ಅವರು ಕೋರಮಂಡಲ್ ಫರ್ಟಿಲೈಸರ್ಸ್ ಅಂತ ಕಂಪನಿಯಲ್ಲಿ ಉದ್ಯೋಗ ಮಾಡ್ತಾನೆ ಇದು ಸಾಧಿಸಿದ್ದಾರೆ ಮಾಸ್ಟರ್ಸ್. ಅಂದ್ರೆ ಉದ್ಯೋಗ ಬಿಟ್ಟಿಲ್ಲ ಅವರು. ಈ 3ನೇ ಪರ್ವದಲ್ಲಿ ಇರುವಾಗ ಉದ್ಯೋಗನೂ ಮಾಡ್ತಾ ಇದ್ದಾರೆ, ಪ್ರಾಪಂಚಿಕ ಜೀವನನೂ ನೋಡ್ತಾ ಇದ್ದಾರೆ, ಅದ್ರ ಜೊತೆ ಈ ಆಧ್ಯಾತ್ಮಿಕ ಮೀನ್ಲಾಗಿ ಆ ವಿಜ್ಞಾನ ತಿಳ್ಕೊಳಕ್ ಹೆಚ್ಚು ಮಾಡ್ಕೊಂತ ಈ 50,000 ಪುಸ್ತಕಗಳು ಬುಕ್ಸ್ ಓದಿ ಆ ಜ್ಞಾನ ತಗೊಂಡಿದ್ದಾರೆ ಮಾಸ್ಟರ್ಸ್. ಸೊ ಅದು ಅವರು ಸಾಧನೆ ಮಾಡಿರೋದು 3ನೇ ಆಧ್ಯಾತ್ಮಿಕ ಪರಿಸಾಧನಾ ಪರ್ವದಲ್ಲಿ. ಓಕೆ, ಸೊ ನೆಕ್ಸ್ಟ್ ಅವ್ರದ್ದು ಆಧ್ಯಾತ್ಮಿಕ ಪರಿವಿಪ್ಲವ ಪರ್ವ. ಆಧ್ಯಾತ್ಮಿಕ ಪರಿವಿಪ್ಲವ ಪರ್ವ ಇದು 1909 2000 ನೋಡಿ ಮಾಸ್ಟರ್ಸ್. ಈ 10 ವರ್ಷದಲ್ಲಿ ಅವರು ಆಂಧ್ರ ಕರ್ನಾಟಕ ರಾಷ್ಟ್ರದಲ್ಲಿ ವಿಶೇಷವಾಗಿ ಪರ್ಯಟನೆ ಮಾಡಿದ್ದಾರೆ ಮಾಸ್ಟರ್ಸ್. ಆ 10 ವರ್ಷದಲ್ಲಿ 1918 1990 ವರೆಗೂ ಎಲ್ಲ ಜ್ಞಾನ ಅವ್ರ ಲಕ್ಷ್ಯ ತಿಳ್ಕೊಂಡಿರೋದು 1980 ಅವ್ರಿಗೆ ಲಕ್ಷ್ಯ ಗೊತ್ತಾಗಿದೆ. ಗೊತ್ತಾದ ತಕ್ಷಣ ಇಮಿಡಿಯೇಟ್ ಆಗಿ ಅವರು ಆ ಲಕ್ಷ್ಯ ಸಾಧನ ಧ್ಯಾನ ಮಾರ್ಗ ಧ್ಯಾನ ಬೋಧನೆ ಅಂತ ಲಕ್ಷ್ಯ ಸಾಧನ ಆ ಬಗ್ಗೆ ಸಾಧನ ಮಾಡ್ತಾ ಪುಸ್ತಕಗಳು ಓದ್ತಾ ಆ ಜ್ಞಾನ ತಗೊಂಡು ಉದ್ಯೋಗ ಮಾಡ್ತಾ ಆಧ್ಯಾತ್ಮಿಕ ಪರಿವಿಪ್ಲವ ಪರ್ವ 1919 2000 ವರೆಗೂ ಆಂಧ್ರ ಪ್ರದೇಶ್ ಫಸ್ಟ್ ಅವರು ಸ್ಟಾರ್ಟ್ ಮಾಡಿರೋದು ಈ ಪ್ರಚಾರ ಪರ್ಯಟನ. ಅಂದ್ರೆ ಅವ್ರಿಗೆ ಗೊತ್ತಿರೋ ಈ ಜ್ಞಾನ ಎಲ್ಲರಿಗೂ ಈ ಧ್ಯಾನ ಪರಿಚಯ ಮಾಡ್ಬೇಕು, ಧ್ಯಾನ ಬೋಧನೆ ಮಾಡ್ಬೇಕು ಅನ್ನೋದೇ ಅವ್ರ ಲಕ್ಷ್ಯ. ಅದಕ್ಕೋಸ್ಕರನೇ ಅವರು 1919 2000 ವರೆಗೂ ಆಂಧ್ರ ಫಸ್ಟ್, ಆಮೇಲೆ ಕರ್ನಾಟಕ ರಾಷ್ಟ್ರದಲ್ಲಿ ಶುರು ಮಾಡಿರೋದು ಮಾಸ್ಟರ್ಸ್. ಆಗ ಅಹಿಂಸಾ ಮತ್ತೆ ಧ್ಯಾನ ಅವ್ರು ಹೇಳಿರೋದು 2 ಮಾಸ್ಟರ್ಸ್. ಅಹಿಂಸಾ ಧ್ಯಾನ ಸಾಮಾನ್ಯ ಪ್ರಜೆಗಳಿಗೆ ಬೋಧನ ಶುರು ಮಾಡಿ ಅನೇಕ ಅಂದ್ರೆ ಹಲವಾರು ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿಗಳು ಸ್ಥಾಪನೆ ಮಾಡಿದ್ದಾರೆ ಮಾಸ್ಟರ್ಸ್. ಮೊದಲನೇ PSSM ಸ್ಟಾರ್ಟ್ ಆಗಿರೋದು ಕರ್ನೂಲಲ್ಲಿ ಶುರು ಆಗಿರೋದು ಮಾಸ್ಟರ್ಸ್. ಅಲ್ಲೊಂದೇ ಅಲ್ಲ, ಆ ತರ ಅವರು ಆಂಧ್ರ ಕರ್ನಾಟಕ ಎಲ್ಲ ಪ್ರಯಾಣ ಮಾಡಿ ಹಲವಾರು ಈ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ಸ್ಥಾಪನೆ ಮಾಡಿದ್ದಾರೆ. ಏನಕ್ಕೆ ಸ್ಥಾಪನೆ ಮಾಡಿದ್ದಾರೆ? PSSM ಉದ್ದೇಶ ಏನಂದ್ರೆ ಅಹಿಂಸಾ ಧ್ಯಾನ, ಈ ಜ್ಞಾನ, ಆಧ್ಯಾತ್ಮಿಕ ವಿದ್ಯೆ, ಆಧ್ಯಾತ್ಮಿಕ ಜ್ಞಾನ ಇದು ಅವ್ರ ಮೇನ್ ಲಕ್ಷ್ಯ. ಎಲ್ಲರಿಗೂ ಈ ಆಧ್ಯಾತ್ಮಿಕ ಜ್ಞಾನನ ಪರಿಚಯ ಮಾಡೋದೇ ಅವ್ರ ಲಕ್ಷ್ಯ. ಆತ್ಮವಿದ್ಯೆ, ಸ್ಪಿರಿಚುವಲ್ ಸೈನ್ಸ್, ಪ್ರತಿಯೊಬ್ಬರು ಸ್ಪಿರಿಚುವಲ್ ಸೈಂಟಿಸ್ಟ್ ಆಗ್ಬೇಕು ಅನ್ನೋದು ಅವ್ರದ್ದು ಲಕ್ಷ್ಯ. ಅದಕ್ಕೋಸ್ಕರ ಅವರು ಎಷ್ಟೋ ಮಾಸ್ಟರ್ಸ್ನು ತಯಾರು ಮಾಡಿದ್ದಾರೆ ಮಾಸ್ಟರ್ಸ್, ಅಂದ್ರೆ ರೆಡಿ ಮಾಡಿದ್ದಾರೆ. ಮಾಡ್ತಾ ಅವರು ಲಕ್ಷ್ಯ ಸಾಧನ ಮಾರ್ಗನ್ನೇ ಸುಗಮ ಮಾಡ್ಕೊಂಡಿದ್ದಾರೆ ಮಾಸ್ಟರ್. ಅವರು ಲಕ್ಷ್ಯ ಸಾಧನೆ ಏನು? ಈ ಭೂಮಂಡಲದಲ್ಲಿ ಎಲ್ಲರಿಗೆ ಈ ಧ್ಯಾನ ಪರಿಚಯ ಮಾಡ್ಬೇಕು ಅನ್ನೋದೇ ಈ PSSM ಲಕ್ಷ್ಯ. ಸೊ ಅವ್ರೇನ್ ಮಾಡಿದ್ದಾರೆ, ಈ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ಅನ್ನ ಮೂವ್ಮೆಂಟ್ ಅನ್ನೋದು ಸ್ಟಾರ್ಟ್ ಮಾಡಿ ಕರ್ನೂಲಿನಿಂದ ಪ್ರತಿ ಒಂದು ಏರಿಯಾಲಿ ಜಿಲ್ಲೆಗೆ ರಾಷ್ಟ್ರಗಳ ಹೋಗ್ತಾ ಪ್ರಯಾಣ ಮಾಡ್ತಾ ಅವ್ರ ಲಕ್ಷ್ಯ ಸಾಧನೆ ಮಾರ್ಗ ಸುಗಮ ಮಾಡ್ಕೊಳಕ್ಕೋಸ್ಕರ ಮಾಸ್ಟರ್ಸ್ ರೆಡಿ ಮಾಡಿದ್ದಾರೆ. ಅವರು ಒಬ್ರೇ ಎಲ್ಲ, ಪ್ರತಿಯೊಬ್ಬರು ಮಾಸ್ಟರೇ ಅಂತ ಅವರು ಮಾಸ್ಟರ್ಸ್ ರೆಡಿ ಮಾಡಿ 10 ವರ್ಷದಲ್ಲಿ ಪರಿವಿಪ್ಲವ, ನಾನು ಹೇಳಿದ್ರಲ್ಲ ಪರಿವಿಪ್ಲವ ಈ ಪರ್ವವನ್ನು ಮಾಡ್ಕೊಂಡು ಬಂದಿದ್ದಾರೆ ಮಾಸ್ಟರ್ಸ್. ಇದು 1919 2000 ವರೆಗೂ ಆಗಿರೋದು ಮಾಸ್ಟರ್. ಇದಾದ್ಮೇಲೆ ನೆಕ್ಸ್ಟ್ ಹೆಜ್ಜೆ ಏನ್ ಮಾಡಿದ್ದಾರೆ ಅಂದ್ರೆ ಆಧ್ಯಾತ್ಮಿಕ ಪ್ರಧಾನ ಪ್ರತಿಪಕ್ಷ ಅಂದ್ರೆ ಪ್ರತಿವಿರೋಧ ಪರ್ವ. ಇದು ಅರ್ಥ ಮಾಡ್ಕೊಳ್ಳೋಣ. ಇದು 2000
ನಿಂದ 2010ವರೆಗೂ ಅವ್ರಿಗೆ ಆಗಿರೋ ಈ ಕಾಲದಲ್ಲಿ ಪ್ರಧಾನ ಪ್ರತಿಪಕ್ಷ ಅಂತ ಹೇಳ್ಬೋದು ಮಾಸ್ಟರ್ಸ್. ಪ್ರಧಾನ ಪ್ರತಿಪಕ್ಷ. ಈ ದಶಾಬ್ದ ಕಾಲದಲ್ಲಿ ಅವ್ರು ಏನ್ ಮಾಡಿದಾರಂದ್ರೆ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ವಿಪ್ಲವ ಮತ್ತೊಂದು ಡೀಪ್ ಆಗಿ ಆ ಡೆವಲಪ್ ಆಗಿದೆ ಮಾಸ್ಟರ್ಸ್ ಈ 10 ವರ್ಷದಲ್ಲಿ. ಅವಾಗ ಏನಾಗಿದೆ, ಬೆಂಗಳೂರಲ್ಲಿ ಒಂದು ಮೆಗಾ ಪಿರಮಿಡ್ ವ್ಯಾಲಿ ಇಂಟರ್ನ್ಯಾಷನಲ್ ಅಂತ ಅನ್ನೋದು ಒಂದು ಅತ್ಯಂತ ಅದ್ಭುತವಾದ ಸೃಷ್ಟಿ ಆಯ್ತು ಮಾಸ್ಟರ್ಸ್. ಇದು 2003 ಅಲ್ಲಿ 160x160 ಪಿರಮಿಡ್ ಅಂದ್ರೆ ಸುಮಾರು ಒಂದು 5,000 ಮಾಸ್ಟರ್ಸ್ ಇಲ್ಲಿ ಕೆಪ್ಪೆದೊಡ್ಡೆ ಈ ಕನಕಪುರ ರೋಡ್ ಅಲ್ಲಿ ಆರೋಹಳ್ಳಿ ಅಂತ ವಿಲೇಜ್ ಅಲ್ಲಿ ಒಂದು ಅದ್ಭುತವಾದ ಪಿರಮಿಡ್ ಒಂದು ಸೃಷ್ಟಿ ಆಯ್ತು ಮಾಸ್ಟರ್ಸ್. ಇದು ಎಕ್ಸಾಕ್ಟ್ಲಿ ಈಜಿಪ್ಟ್ ಪಿರಮಿಡ್ಗೆ ರಿಪ್ಲಿಕಾ. ಅದು ಮೊದಲನೇ ಆ ಪಿರಮಿಡ್ ಅನ್ನೋದು ಅಂದ್ರೆ ಮೆಗಾ ಪಿರಮಿಡ್ ನಾನು ಹೇಳ್ತಾ ಇರೋದು. ಚಿಕ್ಕ ಚಿಕ್ಕ ಪಿರಮಿಡ್ಸ್ ಎಲ್ಲೋ ಕಡೆ ಅಷ್ಟು ಫಸ್ಟ್ 1990 ಕರ್ನೂಲಲ್ಲಿ ಬುದ್ಧ ಪಿರಮಿಡ್, ಮತ್ತೆ ಆ ನಿಟ್ಟಿನಲ್ಲಿ ಹಲವಾರು ಪಿರಮಿಡ್ಸ್ ಆಂಧ್ರದಲ್ಲಿ ಸೃಷ್ಟಿ ಆಯ್ತು ಮಾಸ್ಟರ್ಸ್. ಬಟ್ ಕರ್ನಾಟಕದಲ್ಲಿ ಇಷ್ಟು ದೊಡ್ಡ ಪಿರಮಿಡ್, ಮೆಗಾ ಪಿರಮಿಡ್ ಅಂತೆಲ್ಲ 160 ನಿಂದ 160 ಅಡಿ ಅಂದ್ರೆ 5,000 ಮಾಸ್ಟರ್ಸ್, ಅಷ್ಟು ದೊಡ್ಡ ಪಿರಮಿಡ್ ಅಲ್ಲಿ ಅದ್ಭುತ. ಇದು ಈ 5ನೇ ಹೆಜ್ಜೆ ಅಂದ್ರೆ ಪ್ರತಿ ವಿರೋಧ ಪರ್ವದಲ್ಲಿ. ವಿಶೇಷವಾಗಿ ಆ ಸಮಯದಲ್ಲಿ ಏನ್ ಮಾಡಿದ್ದಾರೆ ಅವರು, ಸಿಡಿಲ್ ಆ ಸಮಯದಲ್ಲಿ ಇದೆಲ್ಲ ಇರ್ಲಿಲ್ಲ ನಮ್ಗೆ. ಓನ್ಲಿ ನಾರ್ಮಲ್ ಸಿಡೀಸ್, ಪುಸ್ತಕಗಳು, ಈ ಮ್ಯಾಗಝಿನ್ಸ್ ಎಷ್ಟೋ ಭಾಷೆಗಳಲ್ಲಿ ಈ ಪಬ್ಲಿಕ್ ಅಂದ್ರೆ ಈ ನಮ್ಗೆಲ್ಲರಿಗಿನು ಈ ಪ್ರಜೆಗಳ ಎಲ್ಲರಿಗಿನು ಸೇರ್ಸಿದ್ದಾರೆ ಮಾಸ್ಟರ್ಸ್. ಅವ್ರು ಏನ್ ಮಾಡಿದ್ದಾರೆ, ಅವ್ರಿಗೆ ತಗೊಂಡಿರೋ ಜ್ಞಾನ, ಧ್ಯಾನ ಅಂದ್ರೆ ಏನು, ಆಧ್ಯಾತ್ಮಿಕ ಜ್ಞಾನ ಅಂದ್ರೆ ಏನು, ಸೊ ಇದ್ರ ಬಗ್ಗೆ ಅವರು ತಿಳ್ಕೊಂಡಿರೋ 50,000 ಬುಕ್ದಲ್ಲಿ ಅವ್ರು ತಿಳ್ಕೊಂಡು ಓದಿ ಆ ಜ್ಞಾನ, ಅನುಭವ ಜ್ಞಾನ ತಗೊಂಡಿರೋದೆಲ್ಲ ಒಂದು ಸಿಡಿ ಮುಖಾಂತರ, ಪುಸ್ತಕಗಳ ಮುಖಾಂತರ, ಮ್ಯಾಗಝೈನ್ಸ್ ಮುಖಾಂತರ ಎಷ್ಟೋ ಭಾಷೆಗಳಲ್ಲಿ ಪಬ್ಲಿಷ್ ಆಯ್ತು ಮಾಸ್ಟರ್ಸ್. ಇದೇನಕ್ಕೆ ಎಲ್ಲರಿಗೂ ಈ ಪರಿಚಯ ಆಗ್ಬೇಕು ಅನ್ನೋದು. ಇದು ಅಲ್ಲಿ ಸಿಗಲ್ಲವಲ್ಲ ನಮ್ಗೆ. ಸ್ಪಿರಿಚುವಲ್ ಸೈನ್ಸ್ ಎಲ್ಲಿ ಸಿಗುತ್ತೆ? ನಮ್ಮ ಸ್ಕೂಲಲ್ಲಿ, ಕಾಲೇಜಲ್ಲಿ. ಇದೇ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ಮೂವ್ಮೆಂಟ್ ಅಂದ್ರೆ ಏನೋ, ಇದೊಂದು ಆಧ್ಯಾತ್ಮಿಕ ಯೂನಿವರ್ಸಿಟಿ ಮಾಸ್ಟರ್. ಅದಕ್ಕೆ ಪಿರಮಿಡ್ ಸ್ಪಿರಿಚುವಲ್ ಸೈನ್ಸ್ ಮೂವ್ಮೆಂಟ್ ಅಂತ ಹೇಳಿದ್ದಾರೆ ಭಕ್ತಿಜಿ. ಪಿರಮಿಡ್ ಸ್ಪಿರಿಚುವಲ್ ಸೈನ್ಸ್ ಮೂವ್ಮೆಂಟ್ ಅಂತ ಹೇಳಿದ್ದಾರೆ. ಅಂದ್ರೆ ಇದೊಂದು ಯೂನಿವರ್ಸಿಟಿ. ಇಲ್ಲಿ ಏನಿರ್ತಾರೆ, ಆಧ್ಯಾತ್ಮಿಕ ವಿದ್ಯೆಯನ್ನು ಮಾತ್ರನೇ ತಿಳ್ಕೊಂತಾರೆ, ಹೇಳ್ತಾರೆ. ಸೊ ಅದಕ್ಕೋಸ್ಕರ ಅವ್ರು ಏನ್ ಮಾಡಿದ್ದಾರೆ, ಸಿಡಿಲು, ಪುಸ್ತಕಗಳು, ಮ್ಯಾಗಝಿನ್ಸು ಅಂದ್ರೆ ವೀಕ್ಲಿ ಮ್ಯಾಗಝಿನ್ಸ್, ಮಂತ್ಲಿ ಮ್ಯಾಗಝಿನ್ಸ್, ಎಷ್ಟೋ ತೆಲುಗು, ಕನ್ನಡ, ಹಿಂದಿ, ಇಂಗ್ಲಿಷ್, ಮರಾಠಿ ಎಲ್ಲಾ ಎಷ್ಟೋ ಭಾಷೆಗಳಲ್ಲಿ ಅವರು ರಿಲೀಸ್ ಮಾಡಿದ್ದಾರೆ ಮಾಸ್ಟರ್ಸ್. ಸೊ ಪಿರಮಿಡ್ ಇದಾದ್ಮೇಲೆ ಪಿರಮಿಡ್ ಪಾರ್ಟಿ ಆಫ್ ಇಂಡಿಯಾ ಅನ್ನೋ ಆಧ್ಯಾತ್ಮಿಕ ರಾಜಕೀಯ ಪಾರ್ಟಿ ಸ್ಥಾಪನೆ ಮಾಡಿದ್ದಾರೆ ಮಾಸ್ಟರ್ಸ್. ನೋಡಿ, ಪಿರಮಿಡ್ ಪಾರ್ಟಿ ಆಫ್ ಇಂಡಿಯಾ ಆಧ್ಯಾತ್ಮಿಕ ರಾಜಕೀಯ ಪಾರ್ಟಿನ ಸ್ಥಾಪನೆ ಮಾಡಿದ್ದಾರೆ. ಏನಕ್ಕೆ ಸ್ಥಾಪನೆ ಮಾಡಿದ್ದಾರೆ ಅಂದ್ರೆ, ಆಧ್ಯಾತ್ಮಿಕ ವೇತ್ತಲೆ ಪರಿಪಾಲಕರು ಆಗ್ಬೇಕು ಅಂತ. ಅಂದ್ರೆ ಈ ರೂಲಿಂಗ್, ಈ ದೇಶಕ್ಕೆ ರೂಲ್ ಮಾಡೋರೆ ಆಧ್ಯಾತ್ಮಿಕ ಜ್ಞಾನ ಇರೋರೆ ಆ ಕಂಟ್ರಿನ ರೂಲ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಅವರು ಆ ವಿಷಯನ್ನು, ಆ ಜ್ಞಾನವನ್ನು ಪುಷ್ ಮಾಡಿ ಎಲ್ಲರಿಗೆ ಹಂಚಕ್ಕೆ ಪ್ರಯತ್ನ ಮಾಡ್ತಾರೆ. ಪ್ರಾಪಂಚಿಕ ಇರೋರು ಪ್ರಾಪಂಚಿಕ ಜ್ಞಾನದ ಮೇಲೆ ಅವರು ಇಂಪಾರ್ಟೆನ್ಸ್ ಕೊಡ್ತಾರೆ. ಸೊ ಅದರಿಂದ ಈ ಆಧ್ಯಾತ್ಮಿಕ ಜ್ಞಾನ ಇರೋ ಅವರೇ ಪರಿಪಾಲನೆ ಮಾಡಬೇಕು ಅಂತ ಅವರು ಹೇಳ್ತಾ, ಆಧ್ಯಾತ್ಮಿಕ ವೇತ್ತಗಳ ರಾಜಕೀಯ ಅಲ್ಲ ಅಂತ ಎಲ್ಲರೂ ಆಶ್ಚರ್ಯ ಮಾಡ್ಕೊಂಡಿದ್ದಾರೆ. ನಾರ್ಮಲಿ ಏನು ಆಧ್ಯಾತ್ಮಿಕ ಅಂದ್ರೆ ಒಂದು ಕಾಷಾಯ ಡ್ರೆಸ್ ಹಾಕೊಂಡು ಒಂದ್ ಕಡೆ ಕೂತ್ಕೊಂಡು ಒಂದು ಬೋಧನೆ ಮಾಡೋದು ಅಂತ
ಅನ್ಕೊಂಡಿದ್ದಾರೆ. ಬಟ್ ಇವ್ರು ಏನ್ ಮಾಡಿದ್ದಾರೆ, ಪ್ರತಿಪಕ್ಷವಾಗಿದ್ದಾರೆ. ಏನ್ ಹೇಳಿದ್ರೆ ಪಿರಮಿಡ್ ಪಾರ್ಟಿ ಆಫ್ ಇಂಡಿಯಾನ ಸ್ಥಾಪನೆ ಮಾಡಿ ಅವರಿಂದನೇ ರೂಲಿಂಗ್ ಅಲ್ಲಿಂದ ಅದು ಶುರು ಆಗ್ಬೇಕು ಅಂತ ಉದ್ದೇಶದಿಂದ ಆ ಆಧ್ಯಾತ್ಮಿಕ ಜ್ಞಾನ ಎಲ್ಲರಿಗೂ ಸಿಗ್ಬೇಕಂದ್ರೆ ನಾವು ಆ ರೂಲಿಂಗ್ ಅಂದ್ರೆ ಆ ಪರಿಪಾಲನೆ ಮಾಡೋ ಆ ಪವರ್ ಈ ಆಧ್ಯಾತ್ಮಿಕ ವೇತ್ತಗಳಿಗೆ ಇರ್ಬೇಕು ಅನ್ನೋ ಉದ್ದೇಶದಿಂದ ಅವರು ಎಲ್ಲರೂ ಆಶ್ಚರ್ಯ ಆಗಿದ್ದಾರೆ, ಏನು ಇದು ಪಿರಮಿಡ್ ಪಾರ್ಟಿ ಆಫ್ ಇಂಡಿಯಾ ಮಾಡಿದ್ದಾರೆ ಅಂತ. ಇದು ಕೇವಲ ರಾಜಕೀಯ ಈ ಜಗತ್ತಲ್ಲೇ ಆಧ್ಯಾತ್ಮಿಕ ಪ್ರತಿಪಕ್ಷ ಪಾತ್ರ ಮಾಸ್ಟರ್ಸ್. ಅದಕ್ಕೆ ಇದು ರಾಜಕೀಯ ಜಗತ್ತಲ್ಲೇ ಆಧ್ಯಾತ್ಮಿಕ ಪ್ರತಿಪಕ್ಷ ಪಾತ್ರ ಈ ಆಧ್ಯಾತ್ಮಿಕ ಪ್ರಗತಿಯಲ್ಲಿ 5ನೇ ಹೆಜ್ಜೆ ಮಾಸ್ಟರ್ಸ್ ಅವ್ರದ್ದು ಈ 10 ವರ್ಷದಲ್ಲಿ. ಈಗ ನೆಕ್ಸ್ಟ್ ಹೆಜ್ಜೆ ಅವ್ರದ್ದು ಆಧ್ಯಾತ್ಮಿಕ ಅಧಿಕಾರ ಪರ್ವ, 6ನೇ ಆಧ್ಯಾತ್ಮಿಕದಲ್ಲಿ ಹೆಂಗೆ ಆಗಿರೋದು. ಇದು 2010 ಜಾನ್ವರಿ 1ರಿಂದ ಅವರಿಗೆ ಅಧಿಕಾರ ಪರ್ವದಲ್ಲಿ ಪ್ರವೇಶ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಮಾಸ್ಟರ್. 2010 ಅಂದ್ರೆ ಅಲ್ಲಿವರೆಗೆ ಏನ್ ಮಾಡಿದ್ದಾರೆ ಅವರು ಸಾಧನ ಮಾಡಿದ್ದಾರೆ. ಹೆಂಗೆ ಸಾಧನ ಮಾಡಿದ್ದಾರೆ, ಅವರು ಅನುಭವ ಧ್ಯಾನ ಮಾಡ್ತಾ, ಧ್ಯಾನ ಪುಸ್ತಕಗಳು ಓದಿರೋದೆಲ್ಲ ಮ್ಯಾಗಝಿನ್ಸ್ ಈ ಪುಸ್ತಕಗಳು ರಿಲೀಸ್ ಮಾಡಿ, ಸಿಡೀಸ್, ಮತ್ತೆ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್, ಪಿರಮಿಡ್ಸ್ ಕನ್ಸ್ಟ್ರಕ್ಷನ್ಸ್ ಈ ತರ ಸ್ಥಾಪನೆ ಮಾಡ್ತಾ ಮತ್ತೆ ಪಿರಮಿಡ್ ಪಾರ್ಟಿ ಆಫ್ ಇಂಡಿಯಾ ಶುರು ಮಾಡ್ತಾ, ಮತ್ತೆ ಈಗ ಅಧಿಕಾರ ಇದೆಲ್ಲ ಆದ್ಮೇಲೆ ಈಗ ನೆಕ್ಸ್ಟ್ ಏನಿದೆ, ಈಗ ನೀವು ಅಧಿಕಾರ ಪರ್ವಕ್ಕೆ ಹೆಜ್ಜೆ ಹಾಕಿದೀವಿ. ಯಾವಾಗ 2010 ಅಲ್ಲಿ ಏನಾಯ್ತು, ಅವರ ಆಶಯಗಳಲ್ಲಿ ಅವ್ರು ಏನ್ ಹೇಳ್ತಾ ಇದ್ದಾರೋ ಮುಂಚೆ ಯಾರು ಅಷ್ಟು ಇಂಟ್ರೆಸ್ಟ್ ತೋರಿಸ್ತಾ ಇರ್ಲಿಲ್ಲ. ಈಗ 2010ನಿಂದ ಎಷ್ಟೋ ಮಾಸ್ಟರ್ಸ್, ಯಾಕಂದ್ರೆ ಈ ಮಾಸ್ಟರ್ಸ್ ರೆಡಿ ಮಾಡಿದಾರಲ್ಲ ಪಿರಮಿಡ್ ಮಾಸ್ಟರ್ಸ್, ಅವ್ರಿಗೆಲ್ಲ ಬಂದಿರೋ ಅನುಭವಗಳು, ಅವರಿಂದ ಪ್ರಚಾರ ಆಗಿರೋ ಈ ಬುಕ್ಸ್ ಗಳಿಂದ, ಈ ಪಿರಮಿಡ್ಸ್ ಕನ್ಸ್ಟ್ರಕ್ಷನ್ ಮಾಡೋದ್ರಿಂದ, ಇದೆಲ್ಲ ಆದ್ರಿಂದ ಅವರು ಪೀಪಲ್ ಅಂದ್ರೆ ಆಮೋದ ಸ್ಟಾರ್ಟ್ ಆಯ್ತು. ಇದ್ರಲ್ಲಿ ಏನೋ ಇದೆ ಪಿರಮಿಡ್, ನಾವು ಹೋಗಿ ಕಲಿಯೋಣ ಅಂತ ಆಮೋದನ ಮಾಡ್ಕೊಂಡು ನಾವು ಮಾಡ್ತಾ ಇರೋ ಅಂದ್ರೆ ಪತ್ರಿಜಿ ಹೇಳ್ತಾ ಇರೋದು ಸತ್ಯ ಬೋಧನ ಪ್ರಪಂಚ ವ್ಯಾಪ್ತವಾಗಿ ಅನೇಕ ಜನರು ಇನ್ಸ್ಪೈರ್ ಆಗಿ ಸ್ಟಾರ್ಟ್ ಮಾಡಿದ್ದಾರೆ ಮಾಸ್ಟರ್. ಅಂದ್ರೆ ಒಂದು ಸ್ಫೂರ್ತಿ ಸ್ಟಾರ್ಟ್ ಆಯ್ತು ಎಲ್ಲರಿಗೆ. ಕೇವಲ ಈ ಕರ್ನೂಲೇ ಅಲ್ಲ, ಆಂಧ್ರನೇ ಅಲ್ಲ, ಕೇವಲ ಕರ್ನಾಟಕನೇ ಅಲ್ಲ, ಮತ್ತೆ ಹಲವಾರು ರಾಷ್ಟ್ರಗಳಲ್ಲಿ, ದೇಶವೇ ಅಲ್ಲ, ಪ್ರಪಂಚ ಎಲ್ಲರೂ ಏನೋ ಇದೆ, ಇದ್ರಲ್ಲಿ ಏನು ಇಷ್ಟು ಜಸ್ಟ್ ಆನಾಪಾನಸತಿ ಧ್ಯಾನ, ಜಸ್ಟ್ ಶ್ವಾಸ మీద ಗಮನ ಇಟ್ರೆ ಇಷ್ಟಿದೆಯಾ, ಎಲ್ಲ ನಾವು ಧ್ಯಾನ ಸರ್ವರೋಗ ನಿವಾರಣೆ, ಸರ್ವರೋಗ ಹಾರಣೆ, ಸಕಲ ಭೋಗ ಕಾರಣೆ, ಸತ್ಯಜ್ಞಾನ ಪ್ರಸಾದಿನಿ, ಎಷ್ಟೋ ಮಾಸ್ಟರ್ಸ್ ಅನುಭವಗಳು ಈ ಸಿಡೀಸ್, ಮ್ಯಾಗಝೈನ್ಸ್, ಪುಸ್ತಕಗಳು ರಿಲೀಸ್ ಮಾಡಿದ್ಮೇಲೆ ಏನಾಯ್ತು, ಕಂಪ್ಲೀಟ್ಲಿ ಸ್ಪ್ರೆಡ್, ಪ್ರಪಂಚ ವ್ಯಾಪ್ತವಾಗಿ ಅದು ಹಾಗೆ ಎಲ್ಲರೂ ಸ್ಟಾರ್ಟ್ ಮಾಡಿದ್ದಾರೆ ಮಾಸ್ಟರ್ಸ್. ಈ ಅಭ್ಯಾಸ, ಈ ಪ್ರಾಕ್ಟೀಸ್, ಆಚರಣ ಮಾಡೋದ್ರಲ್ಲಿ ಮಾಡಿ ಅನೇಕ, ಮತ್ತೆ ಅದು ಅವರದ್ದು ಏನು ಅನೇಕ ಆಧ್ಯಾತ್ಮಿಕ ಸಂಸ್ಥೆಗಳನ್ನೆಲ್ಲನೂ ಒಂದೇ ಈ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ಮೂವ್ಮೆಂಟ್ ಅಂದ್ರೆ ನಂದು ಹೇಳಿರೋದೇ ತಿಳ್ಕೋಬೇಕು ಅನ್ನೋದು ಹೇಳಿಲ್ಲ ಪತ್ರಿಜಿ ಅವರು. ಏನ್ ಮಾಡಿದ್ದಾರೆ, ಈ ಮಂಡಲದಲ್ಲಿರೋ ಎಲ್ಲಾ ಸಂಸ್ಥೆಗಳನ್ನು ಒಂದೇ ಗೂಟಿ ಅಂದ್ರೆ ಒಂದೇ ತ್ರಾಟಿ ಮೀದಿಗೆ ತಗೊಂಡ್ಬಂದಿದ್ದಾರೆ ಮಾಸ್ಟರ್ಸ್. ಒಬ್ಬರು ಅವರು ವಿವೇಕಾನಂದರು ಹೇಳಿರೋದು, ರಾಮಕೃಷ್ಣ ಪರಮಹಂಸ ಹೇಳಿರೋದು, ಯಾರಾದ್ರೂ ಜೀಸಸ್ ಕ್ರೈಸ್ಟ್ ಹೇಳಿರೋದು, ಓಶೋ ಹೇಳಿರೋದು, ಈ ಮಹಾವೀರ್ ಹೇಳಿರೋದು, ಎಲ್ಲರೂ ಯಾರು ಇಂಗ್ಲಿಷ್ ಲೋಕ್ಸಾಂಗ್ ರಾಂಪ, ಟಿಬೆಟ್ ಯೋಗಿಗಳು, ಎಲ್ಲ ಲಾವರ್ಟ್ಸ್, ಸುವಾನ್ಸ್, ಎಲ್ಲರನ್ನು ಹೇಳಿರೋ ಆಧ್ಯಾತ್ಮಿಕ ಸಂಸ್ಥೆ ಎಲ್ಲರನ್ನು ಒಂದೇ, ಒಂದು ಆರ್ಟ್ ಆಫ್ ಲಿವಿಂಗ್ ಆಗ್ಲಿ, ಬ್ರಹ್ಮಕುಮಾರಿಸ್ ಆಗ್ಲಿ, ಎಲ್ಲಾರನ್ನು ಒಂದೇ ಆಟಿಕೆ ತಗೊಂಡ್ಬಂದಿದ್ದಾರೆ ಮಾಸ್ಟರ್ಸ್ ಅವರು. ಧ್ಯಾನ ಮಾರ್ಗ ಅಲ್ಲಿ ಏನು
ಅಹಿಂಸಾ ಮಾರ್ಗನು ತಗೊಂಡ್ ಬರ್ತಾ ಇದೀವಿ. ಸತ್ಯ ಮತ್ತು ಧರ್ಮ ಅಮೋಘ ಶಕ್ತಿನಿ ಪ್ರಪಂಚಕ್ಕೆ ಹಂಚಿದ್ದಾರೆ ಮಾಸ್ಟರ್ಸ್. ಓಕೆ, ಸತ್ಯ ಮತ್ತು ಧರ್ಮ ಮತ್ತೆ ಅಹಿಂಸಾ ಮಾರ್ಗ, ಇದೇ ಮಾಸ್ಟರ್ಸ್ ಅವರು ಈ ಅಮೋಘ ಶಕ್ತಿನಿ ಪ್ರಪಂಚಕ್ಕೆ ಪರಿಚಯ ಮಾಡಕ್ಕೆ ಪ್ರಯತ್ನ ಮಾಡಿದ್ದಾರೆ ಮಾಸ್ಟರ್ ಪತ್ರಿಜಿ ಅವರು. ಸೊ ಅದ್ಭುತವಾಗಿ ಅಮರಾವತಿಯಲ್ಲಿ ನೋಡಿ, ಅದು ಅಲ್ಲಿವರೆಗೂ ಈ ತರ ಸಿಡಿಸ್, ಪುಸ್ತಕಗಳು ಮತ್ತೆ ಈ ಮ್ಯಾಗಝಿನ್ಸ್ ಮುಖಾಂತರ ಅವರು ಪರ್ಯಟನ ಮಾಡ್ತಾ ಪ್ರಪಂಚಕ್ಕೆಲ್ಲ ಓಡಾಡ್ತಾ ಈ ಈ ಪರಿಚಯ ಮಾಡ್ಕೊಂಡು ಬರ್ತಾ ಇರುವಾಗ ಅವ್ರು ಏನ್ ಮಾಡಿದ್ದಾರೆ ಅಂದ್ರೆ ಅಮರಾವತಿಯಲ್ಲಿ ಧ್ಯಾನ ಮಹಾಚಕ್ರ, ಅಲ್ಲಿ ಮುಂಚೆ ಈ ಧ್ಯಾನ ಮಹಾಚಕ್ರಕ್ಕೆ ಮುಂಚೆ ಧ್ಯಾನ ಯಜ್ಞಗಳು ಮಾಡಿದ್ದಾರೆ ಮಾಸ್ಟರ್. ಕರ್ನೂಲಿಂದ ಶುರು ಮಾಡಿ ಅನೇಕ ಧ್ಯಾನ ಯಜ್ಞ. ಯಜ್ಞ ಅಂದ್ರೆ ಏನು ಮಾಸ್ಟರ್ಸ್? ಯಜ್ಞ ಅಂದ್ರೆ ಎಲ್ಲರಿಗೂ ಆ ಫಲ ಸಿಗ್ಬೇಕು, ಎಲ್ಲರಿಗೂ ಈ ಆಧ್ಯಾತ್ಮಿಕ ಪರಿಕಲ್ಪನಾ ಅಂತ ನಾವು ಮಾಡ್ತಾ ಇದ್ವಲ್ಲ, ಆಧ್ಯಾತ್ಮಿಕ ಆ ಜ್ಞಾನ ಎಲ್ಲರಿಗೂ ಸಿಗ್ಬೇಕು. ದುಃಖದಲ್ಲಿದ್ದೀವಿ. ಆ ಗೌತಮ ಬುದ್ಧರು 2500 ವರ್ಷ ಹಿಂದಿಗಡೆ ಎಷ್ಟೋ ಆ ಒಂದು ಪ್ಯಾಲೇಸ್ ಅಲ್ಲಿ ಇದ್ದು ಇರೋ ಕಿಂಗ್ ಲೈಫ್ ನು ಬಿಟ್ಟು ಹೊರಗಡೆ ಬಂದು ಈ ಯಾಕೆ ಈ ತರ ಎಷ್ಟು ದುಃಖದಲ್ಲಿದ್ದಾರೆ, ಇದಕ್ಕೇನು ಕಾರಣ? ಪ್ರತಿಯೊಬ್ಬರು ದುಃಖದಲ್ಲೇ ಇದ್ದಾರೆ. ಶ್ರೀಮಂತರು ದುಃಖದಲ್ಲೇ ಇದ್ದಾರೆ, ಬಡವರು ಎಲ್ಲರೂ ದುಃಖದಲ್ಲೇ ಇದ್ದಾರೆ. ಇದಕ್ಕೇನು ಕಾರಣ ಅಂತ ಅವರು ರಿಸರ್ಚ್ ಮಾಡ್ತಾ ಮಾಡ್ತಾ ಅನೇಕ ಗುರುಗಳ ಹತ್ರ ಹೋಗಿ ಕೇಳ್ತಾ ಕೊನೆಯದಲ್ಲಿ 5.5 ವರ್ಷ ಆ ಆನಾಪಾನಸತಿ ಸಾಧನ ಮಾಡಿ ಎಲ್ಲನೂ ಎನ್ಲೈಟನ್ ಆಗಿದ್ದಾರೆ ಮಾಸ್ಟರ್ಸ್. ಈ ಮುಕ್ತಿಗೆ ಮಾರ್ಗ ಅಷ್ಟಾಂಗ ಮಾರ್ಗನು ಅವರು ಪ್ರಚಾರ ಮಾಡಿದ್ದಾರೆ. ಸೊ ಆ ತರನೇ ಈಗ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿನು ಈ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ಮೂವ್ಮೆಂಟ್ ಅಂದ್ರೆ ಅವ್ರು ಹೇಳಿರೋದು 2500 ವರ್ಷ ಆದ್ಮೇಲೆ ನಾನು ತಿರ್ಗಾ ಭೂಮಂಡಲಕ್ಕೆ ಬರ್ತೀನಿ. ಅದೇ ಇದು ಮಾಸ್ಟರ್ಸ್. PSSM ಅಂದ್ರೇನೆ ಮೈತ್ರೇಯ ಬುದ್ಧ, ಅಂದ್ರೆ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ಮೂವ್ಮೆಂಟ್ ಸೃಷ್ಟಿಯಾಗಿರೋದು. ಸೇಮ್ ಆನಾಪಾನಸತಿ 2500 ವರ್ಷದಲ್ಲಿ ಆಗಿರೋದೇ ಈಗ ಈ ಭೂಮಂಡಲದಲ್ಲಿ ಎಲ್ಲರಿಗೆ ಪರಿಚಯ ಮಾಡಕ್ಕೆ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿ ಅವರು ಈ ಭೂಮಂಡಲಕ್ಕೆ ಬಂದಿದ್ದಾರೆ ಮಾಸ್ಟರ್. ಜೀವ ಈ ಶರೀರದಲ್ಲಿ ಬಂದು ಪ್ರಚಾರ ನಾವು ಮಾಡ್ಕೊಂಡು ಬಂದಿದ್ದಾರೆ ಮಾಸ್ಟರ್ಸ್. ಸೊ ಇದು ಎಲ್ಲರಿಗೂ ಗೊತ್ತಾಗ್ಬೇಕಂದ್ರೆ ಏನ್ ಮಾಡ್ಬೇಕು? ನಾವು ಯಜ್ಞಗಳು ಮಾಡ್ಬೇಕು ಮಾಸ್ಟರ್ಸ್. ಆ ಯಜ್ಞಗಳಲ್ಲಿ ಹಲವಾರು ಮಾಸ್ಟರ್ಸ್ ಒಂದೇ ಕಡೆ ಸೇರಿ ಸಾಮೂಹಿಕ ಚೈತನ್ಯದಿಂದ ಸಂಗೀತ ಜೊತೆಯಲ್ಲಿ ಅದ್ಭುತವಾದ ಧ್ಯಾನ ಮಾಡುವಾಗ ಏನಾಗುತ್ತದೆ, ಆ ಫಲ ಎಷ್ಟೋ ವೈಬ್ರೇಷನ್ ಆ ಸುತ್ತಮುತ್ತಲಿನ ವಿಲೇಜಸ್ಗೆ, ಆ ಸುತ್ತಮುತ್ತಲಿನ ಪ್ಲೇಸಸ್ ಎಲ್ಲನೂ ಈ ಆ ಎನರ್ಜೀಸ್ ಅನ್ನೋದು ಸ್ಪ್ರೆಡ್ ಆಗಿ ಅವರಲ್ಲಿ ಆಧ್ಯಾತ್ಮಿಕ ಪರಿಕಲ್ಪನೆ ಅಂದ್ರೆ ಆಧ್ಯಾತ್ಮಿಕ ಆ ಜಿಜ್ಞಾಸ, ಆಸಕ್ತಿ ಅನ್ನೋದು ಶುರುವಾಗುತ್ತೆ ಅನ್ನೋ ಉದ್ದೇಶದಿಂದ ಅವರು ಧ್ಯಾನ ಯಜ್ಞಗಳು ಸ್ಟಾರ್ಟ್ ಮಾಡಿ ಅದಾದ್ಮೇಲೆ ಅಮರಾವತಿಯಲ್ಲಿ ಧ್ಯಾನ ಮಹಾಚಕ್ರ ಅನ್ನೋದು ಶುರು ಮಾಡಿ ಅವರು ಏನ್ ಮಾಡಿದ್ದಾರೆ, ಆಧ್ಯಾತ್ಮಿಕ ಜಗತ್ತಲ್ಲಿ ಮತ್ತೊಂದು ಅಧಿಕಾರ ಪಕ್ಷವಾಗಿ ನಿಂತಿದ್ದಾರೆ ಮಾಸ್ಟರ್ಸ್. ಅಂದ್ರೆ ಈ ರೀಚ್ ಅಧಿಕಾರ ಅಂದ್ರೆ ಪವರ್. ಯಜ್ಞಗಳು ಯಾಗಗಳು ಮಾಡ್ತಾ ಇದೀವಿ ಅಂದ್ರೆ ಯು ಆರ್ ಆಲ್ರೆಡಿ ರೂಲಿಂಗ್ ಆಗಿದೆ, ನಿಮ್ದು ಸ್ಟಾರ್ಟ್ ಆಯ್ತು ನಿಮ್ದು ಆ ಪರ್ವ. ಸತ್ಯ ಧರ್ಮ ಆ ಫೌಂಡೇಶನ್, ಪುನಾದಿ ಅಂತಾರಲ್ಲ, ಅವರು ನಿರ್ಮಾಣ ಮಾಡ್ತಾ ಇದ್ದಾರೆ. ಏನು? ಸತ್ಯ ಧರ್ಮ. ಆವಾಗ್ಲೇನೆ ಅವರು ಒಂದು ಸ್ಲೋಗನ್ ಹೇಳಿದ್ದಾರೆ ಮಾಸ್ಟರ್ಸ್, ಧ್ಯಾನ ಜಗತ್, ಶಾಕಾಹಾರ ಜಗತ್, ಪಿರಮಿಡ್ ಜಗತ್. ಇದೇ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ಮೂವ್ಮೆಂಟ್ ಪ್ರಧಾನ ಲಕ್ಷ್ಯ ಏನು? ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿ ತಗೊಂಡಿರೋ ಸಂಕಲ್ಪ ಏನಂದ್ರೆ ಧ್ಯಾನ ಜಗತ್ತಾಗ್ಬೇಕು, ಶಾಕಾಹಾರ ಜಗತ್ತಾಗ್ಬೇಕು, ಪಿರಮಿಡ್ ಜಗತ್ತಾಗ್ಬೇಕು. ಆದಿ ಬರುವ ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ಬರೋ ಆ ಸತ್ಯ ಯುಗಕ್ಕೆ ಇದೊಂದು ಬ್ರಹ್ಮಾಂಡವಾಗಿರೋ ಹೆಜ್ಜೆ ಅಂತ ಅವರು ಈ
ಧ್ಯಾನ ಜಗತ್, ಪಿರಮಿಡ್ ಜಗತ್, ಶಾಕಾಹಾರ ಜಗತ್ ಅನ್ನೋದು ಅವರು ಆ ಮೂಮೆಂಟ್ ಅಲ್ಲಿ ಈ 3 ಸಂಕಲ್ಪಗಳನ್ನು ತಗೊಂಡು ಈ ಪ್ರಚಾರ ಮಾಡ್ಕೊಂಡು ಬಂದಿದ್ದಾರೆ ಮಾಸ್ಟರ್ಸ್. ಸೊ ಆ ನಿಟ್ಟಿನಲ್ಲೇ ಪಿರಮಿಡ್ ಮಾಸ್ಟರ್ಸ್ ಅವರು ರೆಡಿ ಮಾಡಿದ್ದಾರೆ ಮಾಸ್ಟರ್ಸ್. ಅಂದ್ರೆ ಇಂಥ ವಿಪ್ಲವಾತ್ಮಕ ಆದ ಈ ಮಾರ್ಪುಗಳು ಭೂಮಿ ಮೇಲೆ ತಗೋಬರ್ಬೇಕಂದ್ರೆ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿ ಗೊತ್ತಾಯ್ತು, ನಾನು ಒಬ್ಬರೇ ಮಾಡಿದ್ರೆ ಆಗೋದಿಲ್ಲ, ಇದು ನನ್ ಜೊತೆ ಈ ಪಿರಮಿಡ್ ಮಾಸ್ಟರ್ಸ್ ರೆಡಿ ಆಗ್ಬೇಕು ಅಂತ ಅವ್ರನ್ನೆಲ್ಲರಲ್ಲಿ ಇರೋ ಆ ಶಕ್ತಿನೇ, ಅವ್ರಲ್ಲಿರೋ ಆ ದಿವ್ಯ ಶಕ್ತಿನೇ ಅವರು ಎನ್ಲೈಟನ್ ಮಾಡಿಸಿ, ಅವರು ಸಾಮಾನ್ಯರಲ್ಲ, ಅವರು ಒಂದು ಪರಬ್ರಹ್ಮ ಸ್ಥಿತಿ, ಅವರು ಆತ್ಮೆ ಆ ಪರಬ್ರಹ್ಮ ಸ್ಥಿತಿ ನಿಮ್ದು ಅನ್ನ ಆ ಅನುಭವನು ಅವರಿಗೆ ಈ ಸಾಧನೆಯಿಂದ ಅವ್ರಿಗೆ ಆ ಕನೆಕ್ಷನ್ ಕೊಟ್ಟಿದ್ದಾರೆ. ಆ ಒಳಗಡೆ ಇರೋ ಆತ್ಮ ಬ್ರಹ್ಮ ಚೈತನ್ಯಕ್ಕೆ ಕನೆಕ್ಷನ್, ಅಂದ್ರೆ ಕನೆಕ್ಷನ್ ಅವ್ರು ಕೊಟ್ಟಿಲ್ಲ, ಆ ಸಾಧನ ಹೇಳಿ ಅವರಿಗೆ ಕನೆಕ್ಷನ್. ನಾನೇನ್ ಅನ್ಕೊಂಡಿದ್ದೆ ಮುಂಚೆ, ಸುಮ್ನೆ ನಾನು ಆರ್ಡಿನರಿ ಒಂದು ಸಾಮಾನ್ಯ ಸುರೇಂದ್ರ ಕುಮಾರ್, ನಾನೊಂದು ಎಲೆಕ್ಟ್ರಾನಿಕ್ಸ್ ಇಂಜಿನಿಯರ್ ಅಂತ ಅನ್ಕೊಂಡಿದ್ದೆ. ಇದು ಅಜ್ಞಾನ. ಬಟ್ ಪತ್ರಿಜಿ ಏನ್ ಮಾಡಿದ್ದಾರೆ, ಎಲ್ಲರಿಗೂ ಸತ್ಯ ತಿಳಿಬೇಕಂದ್ರೆ ಅವರೊಬ್ರು ಎಷ್ಟೊಂದಿಗೆ ಹೋಗೋದಲ್ಲ, ಸುರೇಂದ್ರ ಕುಮಾರ್ಗಿನೂ ಕನೆಕ್ಷನ್ ಕೊಟ್ಟಿದ್ದಾರೆ. ನಾನು ಯಾರು, ನಾನು ಅಹಂ ಬ್ರಹ್ಮಾಸ್ಮಿ, ತತ್ವಮಸಿ, ನೀವೆಲ್ಲರೂ ಅದೇ, ಮಮಾತ್ಮ ಸರ್ವಭೂತಾತ್ಮ, ಸರ್ವಂ ಕಲ್ವಿದಂ ಬ್ರಹ್ಮ, ಅಯಮಾತ್ಮ ಗುಡಾಕೇಶ, ಜ್ಞಾನಾನ್ ಮುಕ್ತಿ, ಇದೆಲ್ಲ ಗೊತ್ತಾದ್ಮೇಲೆ ನಾನೊಬ್ಬ ಅದೇ ಪತ್ರಿಜಿ ಏನ್ ಮಾಡಿದ್ರೆ, ಪ್ರತಿಯೊಬ್ಬರನ್ನು ಪತ್ರಿಜಿನೇ ಮಾಡಿದ್ದಾರೆ ಮಾಸ್ಟರ್. ಅವರಲ್ಲಿ ಏನೇನು ಜ್ಞಾನ ಇದೆಯೋ ಯಾವುದು ಅವರಲ್ಲಿ ಇಟ್ಕೊಳ್ಳಿಲ್ಲ. ನೋ ಮಾಸ್ಟರ್ ಸ್ಲೇವ್, ಶಿಷ್ಯರನ್ನೇ ಮಾಡಿಲ್ಲ, ಅವರು ಮಾಸ್ಟರ್ಸ್ ರೆಡಿ ಮಾಡಿದ್ದಾರೆ ಮಾಸ್ಟರ್. ಇದು ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ಮೂವ್ಮೆಂಟ್ ಅಲ್ಲೇ ನೋಡ್ತೀವಿ, ಬೇರೆ ಕಡೆಯಲ್ಲಿ ನೋಡಲ್ಲ. ಮತ್ತೆ ಅವ್ರು ಹೇಳಿರೋದೇ ಕೇಳಬೇಕು ಅಂತಾರೆ ಪತ್ರಿಜಿ. ಎಲ್ಲರನ್ನು ಇನ್ವೈಟ್ ಮಾಡಿದ್ದಾರೆ, ಎಲ್ಲ ಆಧ್ಯಾತ್ಮ ಬನ್ನಿ ನಿಮ್ದಿದ್ದಲ್ಲಿ, ಓಶೋ ಏನ್ ಹೇಳಿದ್ದಾರೆ, ಅವ್ರು ಹೇಳಿದ್ದಾರೆ, ಇವ್ರು ಏನ್ ಹೇಳಿದ್ದಾರೆ, ಎಲ್ಲ ಆ ತರ ಅವರು ಕೊನೆಯಲ್ಲಿ ಅವರು ಈ ಪಿರಮಿಡ್ ಮಾಸ್ಟರ್ ಅಂತ ಯಾರು ನಾವು ಕರೀತಾ ಇದೀವೋ ಅವರು ಲಕ್ಷಣ ಅವ್ರಿಗೆ ಗೊತ್ತಾಗಿದೆ ಮಾಸ್ಟರ್ಸ್. ಈ ಜನ್ಮದಲ್ಲಿ ಪಿರಮಿಡ್ ಮಾಸ್ಟರ್ಸ್ ಅವ್ರ ಲಕ್ಷ್ಯನೂ ಅದೇ, ಈ ಆಧ್ಯಾತ್ಮಿಕ ಜ್ಞಾನ, ಈ ಆಧ್ಯಾತ್ಮಿಕ ವಿದ್ಯೆಯನ್ನು ಪರಿಚಯ ಮಾಡಕ್ಕೆ, ಈ ಧ್ಯಾನ ಜಗತ್, ಪಿರಮಿಡ್ ಜಗತ್, ಶಾಕಾಹಾರ ಜಗತ್ತನ್ನು ಪ್ರಚಾರ ಮಾಡೋಕ್ಕೆ ಅವರನ್ನು ಜನ್ಮ ತಗೊಂಡಿದ್ದಾರೆ. ಅದು ಸುಮ್ನೆ ಸುರೇಂದ್ರ ಕುಮಾರ್ ನಿಮ್ಗೆ ಅದೇ ಅಂದ್ರೆ ಹೋಗ್ತಿಲ್ಲ, ಒಪ್ಪಲ್ಲ, ನೀವೇ ತಿಳ್ಕೋಬೇಕು ಅನ್ನೋ ಉದ್ದೇಶದಿಂದ ಆ ಸಾಧನ ಮಾರ್ಗ ಹೇಳಿ ಒಂದು ಲಕ್ಷಾಂತರ ಮಾಸ್ಟರ್ಸ್ ಲಕ್ಷಾಂತರ, ಇವಾಗ ಕೋಟ್ಯಾಂತರ ಮಾಸ್ಟರ್ಸ್ ಆಗಿದೆ. ನಾನು ಹೇಳ್ತಾ ಇರೋದು ಆ ಸಮಯದಲ್ಲಿ ಹೇಳ್ತಾ ಇರೋದು, 2010 ಹೇಳ್ತಾ ಇರೋದು ಮಾಹಿತಿ. ಸೊ ಆ ತರ ಅವರು ಜನ್ಮ ಪ್ರಣಾಳಿಕ ತಿಳ್ಕೊಳಕ್ಕೆ ಸಹಾಯ ಮಾಡಿದ್ದಾರೆ ಮಾಸ್ಟರ್ಸ್. ನಾನು ಸುಮ್ನೆ ನೀವು ಅದೇ ಸರ್, ನಾನು ಎಲೆಕ್ಟ್ರಾನಿಕ್ಸ್ ಇಂಜಿನಿಯರ್ 28 ವರ್ಷ ವರ್ಕ್ ಮಾಡ್ತೀನಿ, ನಾನು ಯಾಕೆ ಇಲ್ಲಿಗೆ ಬರ್ತೀನಿ, ನನ್ನ ಇನ್ನು ಎಂ.ಟೆಕ್ ಮಾಡಿ ಫಾರಿನ್ ಕಂಟ್ರೀಸ್ ಹೋಗಿ ಇನ್ನು ಏನೋ ಮಾಡ್ಬೇಕನ್ನ ನನ್ನ ಗುರಿ, ನಾನು ಆ ಕಡೆ ಹೋಗ್ತಾ ಇದ್ದೀನಿ. ಯಾವಾಗ ನನಗೆ ಈ ಧ್ಯಾನ ಪರಿಚಯ ಆದ್ಮೇಲೆ, ನನ್ನ ಜೀವನದಲ್ಲಿ ಸ್ವಲ್ಪ ಚಾಲೆಂಜಸ್ ಬಂದ್ಮೇಲೆ, ಆದ್ರೆ ಹೇಗೆ ಹೊರಗಡೆ ಬರೋಕೆ ಸೊಲ್ಯೂಷನ್ ಸಿಗ್ಲಿಲ್ಲ. ಆ ಸಮಯದಲ್ಲಿ ನಮ್ಮ ಬ್ರದರ್ ಇನ್ ಲಾ ಮುಖಾಂತರ ನಾನು ಈ ಧ್ಯಾನಕ್ಕೆ ಪರಿಚಯ, ಈ ಒಂದು ಪಿರಮಿಡ್ಗೆ ಹೋಗಿ ಧ್ಯಾನ ಮಾಡಕ್ಕೆ ಪರಿಚಯ ಆದ್ಮೇಲೆ ನನ್ನ ಪರ್ಪಸ್ ಆಫ್ ಲೈಫ್ ಈ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿ ಅವ್ರದ್ದು ಏನಿದೆ ಅದೇ ನಂದು, ಅದೇ ಮಾಸ್ಟರ್ಸ್. ಪರೋಪಕಾರಂ ಇದಂ ಶರೀರಂ ಅಂತ ಬಂತು ಕ್ಲಿಯರ್ ಆಗಿ. ಧ್ಯಾನ ಪ್ರಚಾರ ಮಾಡೋಕೆ ನನ್ನ ಜನ್ಮ, ಧ್ಯಾನ ಮಾಡೋಕ್ಕಲ್ಲ, ಧ್ಯಾನ ಪ್ರಚಾರ ಮಾಡೋಕೆ ನನ್ನ ಜನ್ಮ ತಗೊಂಡಿರೋದು ಅನ್ನ ಆ ಜ್ಞಾನ ಅನ್ನೋದು ನನಗೆ ಸಿಕ್ತು ಮಾಸ್ಟರ್ಸ್. ಸೊ ಅದರಿಂದ ಜ್ಞಾನ ಈ ಪ್ರಚಾರದಿಂದ ಕೋಟ್ಲ ಆತ್ಮ ಜ್ಯೋತಿನ ಪ್ರಜ್ವಲ ಶಾಂತಿ ಸ್ವರೂಪ ಆಗಿ, ಕಾಂತಿ ಸ್ವರೂಪವಾಗಿ ಎಲ್ಲರೂ ಆ ಎನ್ಲೈಟನ್ ಆಗ್ಬೇಕು ಅನ್ನೋದೇ ಈ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ಮೂವ್ಮೆಂಟ್ ಸಂಸ್ಥಾಪಕರಾದ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿ ಪ್ರಧಾನ ಲಕ್ಷ್ಯ ಮಾಸ್. ಅವರು ಭೂಮಂಡಲಕ್ಕೆ ಬಂದಿರೋದೇ ಇದಕ್ಕೋಸ್ಕರ.
ನನಗೇನು ಈ ಆಧ್ಯಾತ್ಮಿಕ ಅನ್ನೋದು 1946 ಅಲ್ಲಿ ಸಿಕ್ತು ಮಾಸ್ಟರ್ಸ್. ಅಂದ್ರೆ 1968 ಡೇಟ್ ಆಫ್ ಬರ್ತ್ ಆದ್ರೇನು 1946 ವರೆಗೂ ನನಗೆ ಆಧ್ಯಾತ್ಮಿಕ ಪರಿಕಲ್ಪನೆ ಇಲ್ಲ, ಆಧ್ಯಾತ್ಮಿಕ ಇಲ್ಲ, ಪ್ರಪಂಚಿಕದಲ್ಲೇ ಇದ್ದೆ. ಮತ್ತೆ ಈ ತರ ಏನೋ ಒಂದು ಲೈಫ್ ಅಲ್ಲಿ ಚಾಲೆಂಜಸ್ ಬಂದ್ಮೇಲೆ ಮತ್ತೆ ನಂದು ಪರ್ಪಸ್ ಆಫ್ ಲೈಫ್ ಕನೆಕ್ಟ್ ಆಗಿದೆ. ಸೊ ಪಿರಮಿಡ್ ವ್ಯಾಲಿ ಇಂಟರ್ನ್ಯಾಷನಲ್ ಮೊದಲನೇದು ಅದು 2003 ಬೆಂಗಳೂರು ಮಹಾನಗರದಲ್ಲಿ. ನಾನು ಆಲ್ರೆಡಿ ಹೇಳಿದ್ದೀನಿ, ಈಗ 35 ಕಿಲೋಮೀಟರ್ ಕನಕಪುರ ರೋಡ್ ಅಲ್ಲಿ ಕೆಬ್ಬೆದೊಡ್ಡಿ ಗ್ರಾಮದಲ್ಲಿ 160 ನಿರ್ಮಾಣ ಆಗಿದೆ ಮಾಸ್ಟರ್ಸ್. ಇದು ಮೈತ್ರೇಯ ಬುದ್ಧ ಅಂದ್ರೆ ಪ್ರಪಂಚಕ್ಕೆಲ್ಲ ಅತಿ ದೊಡ್ಡದಾದ ಈ ಧ್ಯಾನ ಪಿರಮಿಡ್ 5,000 ಧ್ಯಾನಿಗಳು, ಅಂದ್ರೆ ಆ ಸಮಯದಲ್ಲಿ ಹೇಳ್ತಾ ಇರೋದು 2003 ಅಲ್ಲಿ ಅವಾಗ ದೊಡ್ಡದಾಗಿರೋದು. ಪಿರಮಿಡ್ಸ್ ಅಂದ್ರೆ ಏನ್ ಮಾಸ್ಟರ್ಸ್? ವಿಶ್ವ ಶಕ್ತಿ, ಅದು ಸ್ಟೋರೇಜ್ ಬಾಕ್ಸ್. ಅದು ವಿಶ್ವ ಶಕ್ತಿನೇ ಅಂದ್ರೆ ಎಲ್ಲಾ ಕಡೆ ಇರೋ ಆ ವಿಶ್ವ ಶಕ್ತಿನ ಅದು ತಗೊಂಡು ಒಂದು ಸ್ಟೋರೇಜ್ ಇರೋ ಅನಂತ ಶಕ್ತಿ ಕ್ಷೇತ್ರ ಮಾಸ್ಟರ್. ಅದಕ್ಕೋಸ್ಕರನೇ ಅವರು ಪಿರಮಿಡ್ಸ್ ಆ ಪ್ರೋತ್ಸಾಹ ಮಾಡಿದ್ದಾರೆ. ಎಲ್ಲಾ ಕಡೆ ಇದು ಕನ್ಸ್ಟ್ರಕ್ಷನ್, ಪ್ರತಿಯೊಂದು ಮನೆ ಮೇಲೆ, ಪ್ರತಿಯೊಂದು ಊರಲ್ಲಿ, ಪ್ರತಿಯೊಂದು ಹಳ್ಳಿಯಲ್ಲಿ ಪಿರಮಿಡ್ಸ್ ಬರ್ಬೇಕು ಅನ್ನೋದು ಏನಕ್ಕೆ ಅಂದ್ರೆ ಅದು ಏನದು ವಿಶ್ವ ಶಕ್ತಿ ಸ್ಟೋರೇಜ್. ಅದು ಆ ಪಿರಮಿಡ್ ಅಲ್ಲಿ ಕೆಳಗಡೆ ಕೂತ್ಕೊಂಡು ನಾವು ಧ್ಯಾನ ಮಾಡಿದ್ರೆ ಆ ಪಿರಮಿಡ್ ಧ್ಯಾನ ಏನಾಗುತ್ತೆ, ನಮ್ಗೆ ಆ ನಾರ್ಮಲ್ ಆಗಿ ನಾವು ಧ್ಯಾನ ಮಾಡಿರೋದ್ರಲ್ಲಿ ಎಷ್ಟು ಶಕ್ತಿ ಬರುತ್ತೋ ಇಲ್ಲಿ 3 ಹೆಚ್ಚು ಬರುತ್ತೆ ಮಾಸ್ಟರ್ಸ್. ಅತ್ಯಂತ ಪ್ರೋತ್ಸಾಹ. ಸೊ ಆ ಈ ಪಿರಮಿಡ್ ಅನ್ನೋದು ಒಂದು ಕೆಟಲಿಸ್ಟ್ ತರ, ಒಂದು ಬೇಗ ನಾವು ಆ ಶೂನ್ಯ ಸ್ಥಿತಿಗೆ ಬಂದು ಬೇಗ ನಾವು ಆ ಒಳಗಡೆ ಇರೋ ಆ ಪರಬ್ರಹ್ಮ ಸ್ಥಿತಿ, ಆ ಅನುಭವಗಳು, ಈ ಸೂಕ್ಷ್ಮ ಶರೀರ ಯಾನ, ಥರ್ಡ್ ಐ ವಿಷನ್ಸ್, ಇದೆಲ್ಲ ಬೇಗ ನಮ್ಗೆ ಆ ಎಕ್ಸ್ಪೀರಿಯನ್ಸಸ್ ಆಗ್ಬೇಕಂದ್ರೆ ಪಿರಮಿಡ್ ನ ಉಪಯೋಗಿಸ್ಕೋಬೇಕನ್ನೋದು. ನೆಕ್ಸ್ಟ್ ಏನು? ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ಮೂವ್ಮೆಂಟ್ ಅಂದ್ರೆ ಸಕಲ ವರ್ಣ ಲಿಂಗ ಭೇದಗಳ ಅತೀತವಾಗಿ ಪ್ರಪಂಚದಲ್ಲಿ ಪ್ರತಿಯೊಬ್ಬರು ಧ್ಯಾನ ಅರ್ಹುಲೆ ಅಂತ ಹೇಳಿದ್ದಾರೆ ಮಾಸ್ಟರ್ ಪತ್ರಿಜಿ. ಪ್ರತಿಯೊಬ್ಬರು ಧ್ಯಾನ ಮಾಡ್ಲೇಬೇಕು. ಪ್ರತಿಯೊಬ್ಬರು ಆಧ್ಯಾತ್ಮಿಕ ಸತ್ಯ ತಿಳ್ಕೊಂತ ಈ ಸಮಸ್ತ ಮಾನವಾಳಿ ಶಾಕಾಹಾರಿಗಳು ಆತ್ಮಜ್ಞಾನ ಪರಾಯಣಲು ಆಗಿ ಎನ್ಲೈಟನ್ ಆಗ್ಬೇಕು ಅನ್ನೋ ಏಕೈಕ ಒಂದೇ ಒಂದು ಉದ್ದೇಶದಿಂದ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿ 1990 ಈ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ಮೂವ್ಮೆಂಟ್ ನು ಸ್ಥಾಪನೆ ಮಾಡಿ ಪ್ರಪಂಚ ವ್ಯಾಪ್ತವಾಗಿ ಶಾಕಾಹಾರಿ ಮೌಲಿಕ ಇಂಪಾರ್ಟೆನ್ಸ್ ಮತ್ತೆ ಆನಾಪಾನ ಸತಿ ಧ್ಯಾನ ವಿಧಾನನು, ಆತ್ಮಜ್ಞಾನ ಶಾಸ್ತ್ರನು, ಪಿರಮಿಡ್ ಅದ್ಭುತ ಶಕ್ತಿಯನ್ನು, ವಿಶೇಷ ಪ್ರಯೋಜನವನ್ನು ಎಲ್ಲರಿಗೂ ಪರಿಚಯ ಮಾಡೋಕ್ಕೋಸ್ಕರನೇ ಈ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ಮೂವ್ಮೆಂಟ್ ಅನ್ನೋದು ಪ್ರಧಾನ ಲಕ್ಷ್ಯಗಳು ಮಾಸ್ಟರ್ಸ್. ಈ ದಿಶೆಗೆ ಅಹರ್ನಿಶಗಳು ಅವರು ವಿಶೇಷವಾಗಿ ಒಂದು ದಿನನೂ ವೇಸ್ಟ್ ಮಾಡಿಲ್ಲ ಮಾಸ್ಟರ್ಸ್. ಯಾವಾಗ ಅವರಿಗೆ ಲಕ್ಷ್ಯ ಗೊತ್ತಾದ್ಮೇಲೆ 1990 ನಾನು ಹೇಳ್ತಾ ಇರೋದು, ಕಂಟಿನ್ಯೂ ಆಗಿ ಎಷ್ಟೋ ಒಂದು ಲಕ್ಷಾಂತರ ಕೋಟಾಂತರ ಮಾಸ್ಟರ್ಸ್, ಪಿರಮಿಡ್ ಮಾಸ್ಟರ್ಸ್ ರೆಡಿ ಮಾಡಿ 2000 ಮೊದಲನೇ ನಾನು ಹೇಳಿರೋದು ಧ್ಯಾನ ಮಹಾ ಯಜ್ಞಗಳು ಸ್ಟಾರ್ಟ್ ಮಾಡಿ 2010 ಮಾಸ್ಟರ್ಸ್ ಮೊದಲನೇದಲ್ಲಿ ಧ್ಯಾನ ಮಹಾ ಚಕ್ರ ಅನ್ನೋದು ಸ್ಟಾರ್ಟ್ ಮಾಡಿದ್ದಾರೆ ಮಾಸ್ಟರ್ಸ್. ಎಲ್ಲಾ ಕಡೆ ಧ್ಯಾನ ಮಹಾಚಕ್ರಗಳಲ್ಲೂ ಮಾಡ್ತಾ 9 ಚಕ್ರಾಸ್ ಅಂದ್ರೆ 2010 ಇಂದ 2019 ವರೆಗೂ ಅವರು 18 ವರೆಗೂ ಈ ಧ್ಯಾನ ಮಹಾಚಕ್ರಗಳನ್ನು ನಡೆಸಿದ್ದಾರೆ. ಅಂದ್ರೆ ಸಾವಿರಾರು 20,000, 30,000, 40,000, 50,000 ಅಂದ್ರೆ ಒಂದು 10 ದಿನ 11 ದಿನ ಒಂದು ಕಡೆ ಸೇರಿ ಧ್ಯಾನ, ಜ್ಞಾನ, ಅನುಭವಗಳು ಎಲ್ಲ ತಿಳ್ಕೊಂತ ಆ ಎನರ್ಜೀಸ್, ಆ ವೈಬ್ರೇಷನ್ಸ್ ಎಲ್ಲಾ ಭೂಮಂಡಲಕ್ಕೆ, ಎಲ್ಲಾ ಪ್ರಪಂಚ ವ್ಯಾಪ್ತವಾಗ್ಬೇಕನ್ನೋ ಒಂದೇ ಒಂದು ಉದ್ದೇಶದಿಂದ ಈ ಧ್ಯಾನ ಮಹಾಚಕ್ರಗಳನ್ನ ಸೃಷ್ಟಿ ಮಾಡಿದ್ದಾರೆ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿ. 2019 ಅವ್ರು ಏನ್ ಮಾಡಿದ್ದಾರೆ ಅಂದ್ರೆ ಮಹಿಳಾ ಧ್ಯಾನ ಮಹಾಚಕ್ರಗಳನ್ನು ಶುರು ಮಾಡಿದ್ದಾರೆ. ಎಲ್ಲಿ? ಹರ್ತಾಲ್ ಮಹೇಶ್ವರ ಮಹಾಪಿರಮಿಡ್. ನಾನು ಆಲ್ರೆಡಿ ಒಂದು ಪಿರಮಿಡ್ ಹೇಳಿದ್ದೇನೆ 2003 ಅಲ್ಲಿ ಹೇಳಿದ್ದೇನಲ್ಲ. 2008
ಕರ್ತಾಲಲ್ಲಿ ಇನ್ನೊಂದು ಮಹಾ ಮೆಗಾ ಪಿರಮಿಡ್ ಒಂದು ಸೃಷ್ಟಿ ಆಯ್ತು ಮಾಸ್ಟರ್. ಇದು ಇನ್ನು ಅದಕ್ಕನ್ನ ಹೆಚ್ಚು, ಅದು 160 by 160 ಅಂದ್ರೆ 180 by 180 ಅಂದ್ರೆ 6,000 ಮಾಸ್ಟರ್ಸ್ ಒಂದೇ ಸತಿ ಕುತ್ಕೊಂಡು ಧ್ಯಾನ ಮಾಡ್ಬೋದು ಮಾಸ್ಟರ್ ಆ ಪಿರಮಿಡ್ ಕೆಳಗಡೆ. ಸೊ ಈಗ ಅವರು 2019 ಮಹಿಳಾ ಧ್ಯಾನ ಮಹಾಚಕ್ರ 11 ದಿನಗಳ ಕಾಲ ಆ ಕರ್ತಾಲ್ ಪಿರಮಿಡ್ ಅಲ್ಲಿ ಸೃಷ್ಟಿ ಆಯ್ತು ಮಾಸ್ಟರ್ಸ್. 2020 ಆಯ್ತು. ಈ ಮಧ್ಯದಲ್ಲಿ ನಿಮ್ಗೆ ಎಲ್ಲರಿಗೂ ಗೊತ್ತಿದೆ ಲಾಕ್ಡೌನ್ ಬಂತು ಮಾಸ್ಟರ್ಸ್. ಲಾಕ್ಡೌನ್ ಬಂದ್ರೇನೋ ಪ್ರಚಾರವನ್ನು ಸ್ಟಾಪ್ ಮಾಡಿಲ್ಲ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿ. ಈ ಝೂಮ್ ಮುಖಾಂತರ ಹಲವಾರು ಝೂಮ್ ಸೆಷನ್ಸ್ ಅಲ್ಲಿ ಪ್ರತಿ ದಿನ ಅವರು ಭೌತಿಕವಾಗಿ ಪ್ರಯಾಣ ಮಾಡ್ತಾ ಇದ್ರು ಎಲ್ಲಾ ಪ್ರಪಂಚಗಳಲ್ಲಿ. ಬಟ್ ಈ ಲಾಕ್ ಡೌನ್ ಸಮಯದಲ್ಲಿ ಅವ್ರು ಏನ್ ಮಾಡಿದ್ದಾರೆ, ಝೂಮ್ ಮುಖಾಂತರ ಎಲ್ಲಾ ಲ್ಯಾಂಗ್ವೇಜಸ್ ಅಲ್ಲಿ ಈ ಸೆಷನ್ಸ್ ಸ್ಟಾರ್ಟ್ ಮಾಡಿ ಪ್ರತಿ ಒಂದು ಝೂಮ್ ಸೆಷನ್ಗೆ ಹೋಗಿ ಅವರು ಹಿಂದಿ, ಇಂಗ್ಲಿಷ್, ಕನ್ನಡ, ಮರಾಠಿ ಎಲ್ಲ ಅಲ್ಲಿ ಹೋಗಿ ಆ ಜ್ಞಾನ ಹಂಚಿದ್ದಾರೆ ಅವರು. ಅದೊಂದೇ ಅಲ್ಲ, ಪಿರಮಿಡ್ ಮೆಡಿಟೇಷನ್ ಚಾನೆಲ್ ಅನ್ನೋದು ಒಂದು 2018 ಅಂದ್ರೆ ಈ ಲಾಕ್ ಡೌನ್ ಬರೋಕ್ ಮುಂಚೆ ಜಸ್ಟ್ 1 ವರ್ಷ ಮುಂಚೆನೆ ಪಿರಮಿಡ್ ಮೆಡಿಟೇಷನ್ ಚಾನೆಲ್ ಅನ್ನೋದು 2019 ಲೋಕಾರ್ಪಣೆ ಮಾಡಿದ್ದಾರೆ ಮಾಸ್ಟರ್ಸ್. ಸೊ ಆವಾಗ 2020 ಜುಲೈ 28 ಸ್ಯಾಟಲೈಟ್ ಸಿಂಪಲ್ ಯೂಟ್ಯೂಬ್ ಚಾನೆಲ್ ಸ್ಟಾರ್ಟ್ ಮಾಡಿ ಆಮೇಲೆ ಸ್ಯಾಟಲೈಟ್ ಆಂಧ್ರ ತೆಲುಗು ಅಲ್ಲಿ ಸ್ಯಾಟಲೈಟ್ಗೆ ಕನೆಕ್ಷನ್ ಪ್ರಸಾರ ಮಾಡೋದು, ಕನೆಕ್ಷನ್ ಅಲ್ಲಿಂದನು ಅವರು ಸ್ಟಾರ್ಟ್ ಮಾಡಿ 30 ಲ್ಯಾಂಗ್ವೇಜಸ್ ಮಾಸ್ಟರ್ಸ್. ಒಂದು ಲ್ಯಾಂಗ್ವೇಜ್ ಅಲ್ಲ, 30 ಲ್ಯಾಂಗ್ವೇಜ್ ಅಲ್ಲಿ PMC ಪ್ರೋಗ್ರಾಮ್ ಸ್ಟಾರ್ಟ್ ಆಗಿದೆ. ಏನಕ್ಕೆ ಲಕ್ಷ್ಯ, ಏನಕ್ಕೆ ಇದು PMC ಪ್ರಧಾನ ಪ್ರತಿ ಕ್ಷಣ ಸತ್ಯ ದರ್ಶನ, ಸತ್ಯ ತಿಳ್ಕೋಬೇಕು. ಏನು ಸತ್ಯ? ನೀವು ಶರೀರ ಅಲ್ಲ, ಮನಸ್ಸಲ್ಲ, ಬುದ್ಧಿ ಅಲ್ಲ, ನೀವೊಂದು ಆತ್ಮ, ನೀವೇ ಆತ್ಮೇ ಪರಬ್ರಹ್ಮ, ಈ ಜೀವರೇ ದೇವರು, ದೇಹವೇ ದೇವಾಲಯ ಅನ್ನ ಈ ಜ್ಞಾನ, ಈ ಧ್ಯಾನ ಪರಿಚಯ ಮಾಡೋಕ್ಕೋಸ್ಕರ ಪಿರಮಿಡ್ ಮೆಡಿಟೇಷನ್ ಚಾನೆಲ್ ಅನ್ನೋದು ಅವರು ಸೃಷ್ಟಿ ಮಾಡಿದ್ದಾರೆ. ಅದಾದ್ಮೇಲೆ ಅವರು ಆ ತರ ಈ 2000 ಲಾಕ್ ಡೌನ್ ಪೀರಿಯಡ್ ಅಲ್ಲಿ ಆ PMC ಮುಖಾಂತರ ಹಲವಾರು ಜ್ಞಾನ ಮಾಸ್ಟರ್ 100 ಎಪಿಸೋಡ್ಸ್ ಆಧ್ಯಾತ್ಮಿಕ ಜ್ಞಾನದ ಮೇಲೆ 100 ಎಪಿಸೋಡ್ಸ್ ಅವರು 1 ಅವರ್ ಆ ಲಾಕ್ ಡೌನ್ ಪೀರಿಯಡ್ ಅಲ್ಲಿ ನಮ್ಗೆಲ್ಲರಿಗೂ ಅದೇನಾಯ್ತು, ಈಗ PMC ಸ್ಪ್ರೆಡ್ ಆಗಿದೆ ಅಲ್ಲ ಪ್ರಪಂಚ, ಈಗ ಮನೆಯಲ್ಲೇ ಕೂತ್ಕೊಂಡೆ ಹೊರಗೆ ಹೋಗಕ್ಕಾಗಲ್ಲ. ಬಟ್ ಆ ಸಾಧನ ಅನ್ನೋದು ಇನ್ನೂ ನಾರ್ಮಲ್ ಆಗಿ ನಡೀತಾ ಇರುವ ಸ್ಪ್ರೆಡಿಂಗ್ ಆಫ್ ದಿಸ್ ಧ್ಯಾನ ಪರಿಚಯ, ಜ್ಞಾನ ಪರಿಚಯ, ಆಧ್ಯಾತ್ಮಿಕ ಜ್ಞಾನ 10 times 20 times 30 times ಅದು ಇನ್ಫಿನೈಟ್ ಆ ತರ ಎಕ್ಸ್ಪೋನೆನ್ಷಿಯಲ್ ಅಂತೀವಿ ನಾವು. ಎಕ್ಸ್ಪೋನೆನ್ಷಿಯಲ್ ಗ್ರೋತ್ ಅನ್ನೋದು ಆ ಲಾಕ್ ಡೌನ್ ನಲ್ಲಿ ನಮ್ಗೆ ಕರೋನಾ ಅನ್ನೋದು ನಮ್ಗೆ ಅದೊಂದು ಒಳ್ಳೇದೇ ಆಗಿದೆ ಅಂತ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿ. ಇದರಿಂದ ನೀವು ಅಟ್ಲೀಸ್ಟ್ ಧ್ಯಾನ ಮಾಡ್ತೀರಾ, ನೀವ್ ಯಾರೋ ತಿಳ್ಕೊತೀರಾ, ಅದಕ್ಕೋಸ್ಕರನೇ ಆ ಕಾಸ್ಮಿಕ್ ಗವರ್ನೆನ್ಸ್ ಡಿಸಿಷನ್ ತಗೊಂಡಿರೋದು. ಇದು ಯಾರು ಚೈನಾನಿಂದ ಎಲ್ಲಿ ಬಂದಿರೋದಿಲ್ಲ, ಕಾಸ್ಮಿಕ್ ಗವರ್ನೆನ್ಸ್ ಡಿಸೈಡ್ ಮಾಡಿ ಲಾಕ್ ಡೌನ್, ಎಲ್ಲಾರ ಮನೇಲಿ ಕೂತ್ಕೊಳ್ಳಿ, ಧ್ಯಾನ ಮಾಡಿ. ಆ ತರ ಅದ್ಭುತವಾಗಿ ಇದು ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ಮೂವ್ಮೆಂಟ್ ಪತ್ರಿಜಿ ಜ್ಞಾನ ಅನ್ನೋದು ಸ್ಪ್ರೆಡ್ ಆಯ್ತು ಮಾಸ್ಟರ್ಸ್. ಆ ತರ 2021 3ನೇ ಮಹಿಳಾ ಧ್ಯಾನ ಮಹಾಚಕ್ರ, 2022 4ನೇ ಮಹಿಳಾ ಧ್ಯಾನ ಮಹಾಚಕ್ರ ಅಲ್ಲಿ ಮಾಡಿರೋದು, 2023 ಪತ್ರಿಜಿ ಧ್ಯಾನ ಮಹಾಯಾಗ ಅಂದ್ರೆ 2022 ಅವರದು ಲಾಸ್ಟ್ ಮಾಸ್ಟರ್ಸ್. ಸೊ ಫಸ್ಟ್ ಏನ್ ಮಾಸ್ಟರ್ಸ್ ಕರ್ನೂಲ್ ಅಲ್ಲಿ ಸ್ಟಾರ್ಟ್ ಆಗಿರೋದು, ಮತ್ತೆ ಅವರು 160 by 160 ಮೈತ್ರೇಯ ಬುದ್ಧ ಈ ಮಾಡಿರೋದು ಪಿರಮಿಡ್ ವ್ಯಾಲಿಯಲ್ಲಿ 180 by 180 ಕರ್ತಾಲ್, ಮತ್ತೆ ಪಿರಮಿಡ್ ಚೇತವನ ಕೊಟ್ಟಾಲದಲ್ಲಿನೂ ಆ ಪಿರಮಿಡ್ ಸೃಷ್ಟಿಯಾಗಿ ಅಲ್ಲಿನೂ ಒಂದು ಈ ಸಂಕ್ರಾಂತಿ ಸಂಬರವನ್ನು ಮಾಡಿದ್ದಾರೆ. ವಸಿಷ್ಠ ಗೌತಮಿ ಪಿರಮಿಡ್ ರಾಜಮಂಡ್ರಿಯಲ್ಲಿ ಸೃಷ್ಟಿ ಆಯ್ತು. ಮೆಗಾ ಪಿರಮಿಡ್ಸ್ ಮಾತ್ರ ಮಾತಾಡ್ತೀನಿ ಈಗ. ಓಂಕಾರೇಶ್ವರ ಅಷ್ಟಾದಶ ಪಿರಮಿಡ್ ಅಚ್ಚಂಪೇಟದಲ್ಲಿ, ಮತ್ತೆ ಪ್ರಕೃತಿ ವ್ಯಾಲಿ ವೈಜಾಗ್ ಅಲ್ಲಿ, ವಿಶ್ವಕಾಂತಿ ಪಿರಮಿಡ್ ಮಧುಗಲ ಹತ್ರ, ಕಾಸ್ಮಿಕ್ ವ್ಯಾಲಿ ಖಮ್ಮಂ,
ಇಂತಹ ಹಲವಾರು ಈ ತರ ಈಗ ನೋಡಿದ್ರೆ ಆ ತರ ಮಾಡಿ ಅವರು ನಾರ್ಮಲ್ ಆಗಿ ಧನ ಮೂಲಂ ಇದಂ ಜಗತ್ ಅಂತೀವಲ್ಲ, ಪತ್ರಿಜಿ ಏನಿರೋದು ಧ್ಯಾನ ಮೂಲಂ ಇದಂ ಜಗತ್. ಅದರಿಂದನೇ ಆ ಸಂಕಲ್ಪ ಶುದ್ಧಿ ಅನ್ನೋದು, ಆ ಸೃಷ್ಟಿ ಕೃಷಿ ಅದೆಲ್ಲ ಅದರಿಂದನೇ ಈ ಜಗತ್ತೆಲ್ಲರೂ ದುಃಖನಿಂದ ದುಃಖರಾಹಿತ್ಯ, ಜನ್ಮನಿಂದ ಜನ್ಮರಾಹಿತ್ಯ, ಕರ್ಮನಿಂದ ಕರ್ಮರಾಹಿತ್ಯ, ಎನ್ಲೈಟನ್ಮೆಂಟ್, ಎಂಡ್ ಆಫ್ ಸಫರಿಂಗ್ ಅನ್ನೋದು ಸಿಗುತ್ತೆ ಅನ್ನೋ ಅದೇ ಪಾಯಿಂಟ್ ನಿಂದ ಈ ಆಧ್ಯಾತ್ಮಿಕ ಪ್ರಗತಿ ಅಲ್ಲೂ ಸಕ್ಸಸ್ಫುಲ್ ಜರ್ನಿ ಅವರು ಮುಗಿಸ್ಕೊಂಡು ಆ ಅಲ್ಲಿ ಅವ್ರು ಯಾರು ಜುಲೈ 25 ಅಲ್ಲಿ ಅವರು ಭೂಲೋಕ ಯಾತ್ರೆ ಮುಗಿಸ್ಕೊಂಡು ಬಾಡಿ ವೆಕೇಟ್ ಮಾಡಿ ಉನ್ನತ ಲೋಕದಲ್ಲಿ ಪ್ರಯಾಣ ಆಗಿದ್ದಾರೆ ಮಾಸ್ಟರ್ಸ್. ಬಟ್ ಆ ಮೂಮೆಂಟ್ ಅನ್ನೋದು ಅವರು ಬಾಡಿ ವೆಕೇಟ್ ಆದ್ಮೇಲೆ ಇದು ಮತ್ತೆ ಎಕ್ಸ್ಪೋನೆನ್ಷಿಯಲ್ ಆಗಿ ಗ್ರೋತ್ ಆಯ್ತು. ಶಾಖಾಹಾರ ರ್ಯಾಲೀಸು, ಪಿರಮಿಡ್ ಕನ್ಸ್ಟ್ರಕ್ಷನ್ಸ್, ಈ ತರ ಝೂಮ್ ಸೆಷನ್ಸ್, ಈ ತರ ಎಷ್ಟು ಆಗಿದೆ ಅಂದ್ರೆ ಇವಾಗ 1 ಕೋಟಿ ಮಾಸ್ಟರ್ಸ್ ಮೇಲೇನೆ, ಕೋಟಾನು ಮಾಸ್ಟರ್ಸ್ ಇದು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ, ಅದರಿಂದ ಅನುಭವ ತಗೊಂತಾ ಇದ್ದಾರೆ, ಎನ್ಲೈಟನ್ ಆಗ್ತಾ ಇದ್ದಾರೆ. ಸೊ ಅವ್ರ ಲಕ್ಷ್ಯ ಏನು, ನೆಕ್ಸ್ಟ್ 10 ವರ್ಷದಲ್ಲಿ ಭೂಮಂಡಲ ಎಲ್ಲ ಧ್ಯಾನ ಜಗತ್ತು, ಪಿರಮಿಡ್ ಜಗತ್ತು, ಶಾಖಾಹಾರ ಜಗತ್ತು ಆಗ್ಬೇಕನ್ನೋ ಒಂದೇ ಸಂಕಲ್ಪ ಅದ್ಭುತವಾಗಿ ಮೂವ್ಮೆಂಟ್ ನಡ್ಕೊಂಡು ಹೋಗ್ತಾ ಇದೆ ಮಾಸ್ಟರ್. ಯಾಕಂದ್ರೆ ಅವರು ಪ್ರತಿಯೊಬ್ಬರನ್ನು ಮಾಸ್ಟರ್ಸ್ ಮಾಡಿದ್ದಾರೆ ಮಾಸ್ಟರ್ಸ್. ಅವ್ರಿಗೆ ಪ್ರತಿಯೊಬ್ಬರನ್ನು ಪತ್ರಿಜಿಗಳೇ ಅನ್ನೋ ಆ ಜ್ಞಾನ, ನೀವು ಆ ಪರಬ್ರಹ್ಮ ಅಂತಾನೆ ನಮ್ಗೆ ತಿಳಿಸಿದ್ದಾರೆ. ನಾವೇ ಆ ರಿಯಲೈಸೇಷನ್ ತರಿಸಿಬಿಟ್ಟು ಅವರು ಸೇಫ್ ಆಗಿ ಇದೆ PSSM ಅನ್ನ ಅವ್ರ ಭಾವನೆಯಿಂದ ಅವರು ಭೂಲೋಕ ಯಾತ್ರೆ ಮುಗಿಸ್ಕೊಂಡು ಅವರು ಹೈಯರ್ ವರ್ಲ್ಡ್ಸ್ ಹೋಗಿದ್ದಾರೆ ಮಾಸ್ಟರ್ಸ್. ಇಷ್ಟೊತ್ತು ನಿಮ್ಮ ಹತ್ರ ಇನ್ನೂ ಇದು ಹೇಳ್ತಾ ಹೋದ್ರೆ ಇನ್ನೂ 2-3 ಗಂಟೆ ಮಾತಾಡ್ಬೋದು. ಈಗ ಟೈಮ್ ಸಮಯ ಭಾವನೆಯಿಂದ ನಾನು ಇಷ್ಟು ಈ ಆಧ್ಯಾತ್ಮಿಕ ಪ್ರಗತಿ ಬಗ್ಗೆ ನಿಮ್ಗೆ ಸ್ವಲ್ಪ ಪತ್ರಿಜಿ ಹೇಳಿರೋ ಮಾಟದಲ್ಲೇ ನಿಮ್ಮ ಹತ್ರ ಹೇಳಿಕ್ ಪ್ರಯತ್ನ ಮಾಡಿದ್ವಿ ಮಾಸ್ಟರ್ಸ್. ನನಗೆ ಈ ಅವಕಾಶ ಕೊಟ್ಟಿದ್ದಕ್ಕೆ ಮಹಾವತಾರ್ ಫೌಂಡೇಶನ್ ಅವರಿಗೆ, ರಂಗಸ್ವಾಮಿ ಸಾರಿಗೆ, ಮತ್ತೆ ಎಲ್ಲಾ ಮಾಸ್ಟರ್ಸ್ ಇವತ್ತು ಭಾಗವಹಿಸಿ ನಿಮ್ಮೆಲ್ಲರಿಗೂ ಅನಂತ ಕೋಟಿ ಆತ್ಮಪೂರ್ವಕ ಪ್ರಣಾಮ ಸಲ್ಲಿಸ್ತಾ ಇದ್ದೀನಿ ಮಾಸ್ಟರ್ಸ್. ಥ್ಯಾಂಕ್ ಯು. ತುಂಬಾ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ಪತ್ರಿಜಿ ಅವರ ಪಿತಾಮಹ ಬ್ರಹ್ಮರ್ಷಿ ಪತ್ರಿಜಿ ಅವರ ಅವರು ಜೀವನ ಪಯಣದು 3ನೇ ಭಾಗ ಅಂದ್ರೆ ಪೂರ್ತಿ ಪೂರೈಸಿದ್ವಿ, ಅಂದ್ರೆ ಕಂಪ್ಲೀಟ್ ಮಾಡ್ಕೊಂಡಿದ್ವಿ, ಪೂರ್ಣಗೊಳಿಸ್ಕೊಂಡಿದ್ವಿ. ಅವರು ಪೂರ್ತಿ ಜೀವನ ಪಯಣ 3 ಭಾಗದಲ್ಲಿ ಸ್ನೇಹಿತರೆ, ನಾವೆಲ್ಲರೂ 3 ಭಾಗದಲ್ಲಿ ಕಂಪ್ಲೀಟ್ ಮಾಡ್ಕೊಂಡಿದ್ವಿ. ಆದ್ರೆ ಈ 3ನೇ ಭಾಗ ಅದ್ಭುತವಾಗಿ ತಿಳಿಸ್ಕೊಟ್ರಂತ ನಮ್ಮ ಸುರೇಂದ್ರ ಸರ್ಗೆ ಎಲ್ಲರೂ ಒಂದ್ಸರಿ ದೊಡ್ಡ ಕ್ಲಾಪ್ಸ್, ಎಲ್ಲರೂ ಕ್ಲಾಪ್ಸ್ ಮಾಡಿ ದಯವಿಟ್ಟು. ಅದ್ಭುತವಾದ ಜ್ಞಾನವನ್ನು ತಿಳಿಸ್ಕೊಟ್ಟಿದ್ದಾರೆ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಸ್ನೇಹಿತರೆ, ಥ್ಯಾಂಕ್ ಯು ಸರ್. ಸ್ನೇಹಿತರೆ, ಸೊ ಇವತ್ತಿನ ಕಾರ್ಯಕ್ರಮ ಈಗಾಗಲೇ ನಾವು ಅನ್ಕೊಂಡಿದ್ದ ಪ್ರಕಾರ ಇವತ್ತಿನ ದಿನ ಅಂದ್ರೆ 365 ದಿನಗಳ ಈ ಸಮಗ್ರ ಸ್ವಾಸ್ಥ್ಯ ಕಾರ್ಯಕ್ರಮದಲ್ಲಿ ನಾವು 100ನೇ ದಿನ ಅಂದ್ರೆ 100th ಡೇಗೆ ನಾವು ತಲುಪಿಸಿದ್ವಿ ಇವತ್ತಿನ ಕಾರ್ಯಕ್ರಮದಲ್ಲಿ. ಸೊ ಇದು ವಿಶೇಷ ದಿನ ಅಂತ ನಾವು ಅನ್ಕೋಬಹುದು ಸ್ನೇಹಿತರೆ. ಅಂದ್ರೆ ಒಂದು 100 ದಿನ ನಾವು ಈ ಆಧ್ಯಾತ್ಮಿಕ ಪ್ರಯಾಣ ನಾವೆಲ್ಲರೂ ಒಗ್ಗಟ್ಟಾಗಿ ಒಟ್ಟಿಯಾಗಿ ನಾವು ಮಾಡ್ತಾ ಇದ್ವಿ ಅಂದ್ರೆ ನಿಜವಾಗ ಒಂದು ಅದ್ಭುತವಾದ ವಿಶೇಷ ಇವತ್ತಿನ ದಿನ. ಅದಕ್ಕೋಸ್ಕರ ಈಗಾಗಲೇ ನಮ್ಮ ಸುರೇಂದ್ರ ಸರ್ನು ಈಗ ಇದ್ದಾರೆ ಈ ವೇದಿಕೆಯಲ್ಲಿ. ಖಂಡಿತವಾಗಿ ಅವ್ರ ಮೆಸೇಜ್ ತಗೊಂಡು ಈ 100ನೇ ದಿನ ವಿಶೇಷ ಅಂದ್ರೆ ಅವರಿಂದ ಒಂದು ಮಾಹಿತಿ, ಅವರಿಂದ ಒಂದು ಸಂದೇಶ ತಗೋಣ. ಆಮೇಲೆ ನಾಗರಾಜ್ ಸರ್ ಅವರು ಸೀನಿಯರ್ ಮಾಸ್ಟರ್, ಅವರು ಸಂದೇಶ ತಗೊಂಡು ಮುಂದಿನ ನಾವೆಲ್ಲ ಮಾಸ್ಟರ್ಸ್ ಅವರವರು ಅನುಭವ ಹಂಚಿಕೆ ಮತ್ತೆ ಅವರಿಂದ ಒಂದು ಏನೇನು ನಿರ್ಧಾರಗಳು, ಅವರಿಂದ ಸಲಹೆಗಳು, ಈ ಕಾರ್ಯಕ್ರಮವನ್ನು ಇನ್ನೂ ಹೆಚ್ಚಾಗಿ ಎಲ್ಲರೂ ಪ್ರಚಾರ ಮಾಡಬೇಕು ಅಂತ ಅಂದ್ರೆ ಏನೇನು ನಾವು ಸಲಹೆಗಳಿದೆ, ಏನ್ ನಿರ್ಧಾರಗಳಿದೆ, ಮತ್ತೆ ನಮ್ಮ ಅಭಿಪ್ರಾಯಗಳೇನಿದೆ ಅಂತ ಪ್ರತಿಯೊಬ್ಬರು ಮಾಸ್ಟರಿಂದ ಒಂದು 2 ನಿಮಿಷ ಅವ್ರ ಪ್ರತಿಯೊಬ್ಬರು ಮಾಸ್ಟರಿಂದ ನಾವು ತಿಳ್ಕೊಳಕ್ಕೆ ಪ್ರಯತ್ನ ಮಾಡ್ತೀವಿ ಸ್ನೇಹಿತರೆ. ಈಗ ಮೊದಲನೇದಾಗಿ ಈ 100th ದಿನ, ಸೊ 100ನೇ ದಿನ, ಈ ದಿನದ ಒಂದು ಮಾಹಿತಿ ಮತ್ತೆ ಸಂದೇಶ ನಮ್ಮ ಸುರೇಂದ್ರ ಸರ್ನು ತಿಳಿಸ್ಕೊಡ್ಬೇಕಂತ ನಾನು ವಿನಂತಿ ಮಾಡ್ತೇನೆ. ಸರ್, ಯುವರ್ ಮೆಸೇಜ್ ಸರ್, ಕೈಂಡ್ ಮೆಸೇಜ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸೊ ರಿಯಲಿ ವೆರಿ ಹ್ಯಾಪಿ. ಇವತ್ತು ನಿಮ್ಗೆಲ್ಲರಿಗೆ 100th ಡೇ ಅಂದ್ರೆ 100 ದಿನ, ಪ್ರತಿದಿನ ಅದ್ಭುತವಾಗಿ ನೀವು ಸಾಧನೆ ಮಾಡ್ಕೊಂಡು ಬಂತಾ ಇದ್ದೀರಾ. ಸೊ ಏನಕ್ಕೆ ನಮ್ಮ ಲಕ್ಷ್ಯ ಏನು?
ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಈಸ್ ನಾವು ಅಸತ್ಯದಲ್ಲಿ ಜೀವನ ಮಾಡ್ತಾ ಇದೀವಿ, ಅಜ್ಞಾನದಿಂದ ಜೀವನ ಮಾಡ್ತಾ ಇದೀವಿ. ನಾನು ಅದೇ ತರಾನೇ ಜೀವನ ಮಾಡಿದ್ದೆ ಮುಂಚೆ. ನಾನು ಈ ಶರೀರ, ಈ ಕಣ್ಣು ಕಾಣಿಸ್ತಾ ಇರೋ ಈ ಶರೀರ ಭ್ರಾಂತಿ, ಈ ಶರೀರ ಆಮೇಲೆ ಮೋಹ ಇಂದ ಜೀವನ ಮಾಡ್ತಾ ದುಃಖದಲ್ಲಿ ಇದ್ದೆ ಮಾಸ್ಟರ್ಸ್. 20 ವರ್ಷ ಒದ್ದಾಡಿದ್ದೀನಿ ನಾನು. ಅಂದ್ರೆ ಏನಕ್ಕೆ ಈ ಆಧ್ಯಾತ್ಮಿಕ ಪರಿಚಯ ಇಲ್ಲ ನನಗೆ. ಏನೋ ಈ ಶರೀರ, ನನ್ನ ಬಂಧಗಳು, ಈ ಅರಿಷಟ್ ವರ್ಗಗಳು, ಈ ಏನಂತಾರೆ ರಾಗದ್ವೇಷಗಳು, ನಮ್ಗೆ ಆ ಅರಿಷಡ್ ವರ್ಗಗಳು, ತಮೋಗುಣ, ರಜೋಗುಣ, ಈ ಸಾತ್ವಿಕ ಗುಣದಲ್ಲಿ ಸಿಕ್ಕಾಕೊಂಡು ನನ್ನ ಐಡೆಂಟಿಟಿನೇ ಕಳ್ಕೊಂಡಿದೆ ಮಾಸ್ಟರ್ಸ್. ಸೊ ದುಃಖ. ಸೊ ನಮ್ಮ ಪ್ರಯಾಣ ಏನು? ಅಸತ್ಯನಿಂದ ಸತ್ಯದ ಕಡೆ ನಮ್ಮ ಪ್ರಯಾಣ, ಅಜ್ಞಾನದಿಂದ ಜ್ಞಾನದ ಕಡೆ ನಮ್ಮ ಪ್ರಯಾಣ. ಅಂದ್ರೆ ಶರೀರ ಭ್ರಾಂತಿನಿಂದ ಆತ್ಮಕದ ಕಡೆ ನಮ್ಮ ಪ್ರಯಾಣ ಮಾಸ್ಟರ್ಸ್. ಇದೇ ಈಗ ನೀವು ಮಾಡ್ತಾ ಇರೋದು 100 days, ಇದೆಲ್ಲ ನೀವು ಸಾಧನ ಧ್ಯಾನ ಮಾಡ್ತಾ ಇದೀರ, ಜ್ಞಾನ ಮಾಡ್ತಾ ಇರೋದು ಇದೆಲ್ಲ. ನಾನೀಗ ಇದೇ ತರ 2019 ನನ್ನ ಯಾವಾಗ ಗೊತ್ತಾಯ್ತೋ ನನ್ನ ಪರ್ಪಸ್ ಆಫ್ ಲೈಫ್ ಪರೋಪಕಾರಂ ಇದಂ ಶರೀರಂ, ಈ ಧ್ಯಾನ ಪ್ರಚಾರನೆ ಮಾಡೋದನ್ನ ನನಗೆ ಯಾವಾಗ ಅವೇರ್ನೆಸ್ ಸಿಕ್ತೋ ನನ್ನ ವೃತ್ತಿಗೆ ರಾಜೀನಾಮೆ ಮಾಡಿದೆ ಮಾಸ್ಟರ್. ಪತ್ರಿಜಿ ಹೇಗೆ ಅವ್ರು 1992 ವೃತ್ತಿಗೆ ರಾಜೀನಾಮೆ ಮಾಡಿದ್ದಾರೆ, ನನಗೆ 2 ಲಕ್ಷ ಸ್ಯಾಲ್ರಿ ಬರ್ತಾ ಇತ್ತು. ಆದ್ರೆ ನಾನು ರಿಸೈನ್ ಮಾಡಿ ಆವತ್ತಿನಿಂದ ಇವತ್ತುವರೆಗೂ ಫುಲ್ ಟೈಮ್ ಪಿರಮಿಡ್ ಮಾಸ್ಟರ್ ಆಗಿ ಎಷ್ಟೋ ನಾನು ಒಂದ್ ಕಡೆ ಕಲಿತೀನಿ, ಇನ್ನೊಂದ್ ಕಡೆ ಈ ತರ ಸೆಷನ್ ಮಾಡ್ತೀನಿ, ಇನ್ನೊಂದ್ ಕಡೆ ಈ ತರ ಮಾಡ್ತಾ 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 ನನ್ನಲ್ಲಿರೋ ಎಷ್ಟೋ ಬ್ಲಾಕೇಜಸ್. ಮುಂಚೆ ನನ್ನಲ್ಲಿ ಏನಿಲ್ಲ ಅನ್ಕೊಂತಾ ಇದ್ದೆ, ಎಲ್ಲಾನು ನಾನು ಪ್ರಪಂಚದಲ್ಲೇ ತಪ್ಪು ಅಂತ ನೋಡ್ತಾ ಇದ್ದೆ. ಇರೋದೆಲ್ಲ ನನ್ನ ಒಳಗಡೆ. ಯಾವಾಗ ನನ್ನ ಒಳಗಡೆ ಸ್ಟಾರ್ಟ್ ಮಾಡಿದಿನೋ, ಕ್ಲೀನ್ಸಿಂಗ್ ಸ್ಟಾರ್ಟ್ ಮಾಡಿದಿನೋ, ಪ್ರಪಂಚ ಎಲ್ಲ ದೃಷ್ಟಿ ಚೇಂಜ್ ಮಾಡಿದ್ರು. ಸೃಷ್ಟಿ ಚೇಂಜ್ ಮಾಡಬಾರ್ದು, ಯಾವಾಗ್ಲೂ ಗುರಿ ನನ್ನ ಮೇಲೆ ಇರ್ಬೇಕು. ಯಾವಾಗ ನನ್ನ ಸ್ಟೋರಿ ಮಾಡಿದಿನೋ, ನನ್ನ ಗುರಿ ನನ್ನ ಮೇಲೆ, ಯಾವಾಗ ನಾನು ಎಲ್ಲರನ್ನು ಪ್ರೀತಿ ಕರುಣ ಕೃತ, ಎಲ್ಲ ಪ್ರೀತಿ ಬೇಕಂದ್ರೆ ನಾನು ಪ್ರೀತಿ ಮಾಡ್ಕೋಬೇಕು, ನನ್ನಲ್ಲಿ ಸ್ಟಾರ್ಟ್ ಆಗ್ಬೇಕು. ನನ್ಗೆ ಏನಾದ್ರು ದುಡ್ಡು ಬರ್ಬೇಕಂದ್ರೆ ದುಡ್ಡು ಫಸ್ಟ್ ಇದು ಡೊನೇಟ್ ಮಾಡ್ಬೇಕು, ಅಂದ್ರೆ ಕೊಡ್ಬೇಕು. ಏನಾದ್ರು ಬರ್ಬೇಕಂದ್ರೆ ಕೊಡ್ಬೇಕು. ಇದೆಲ್ಲ ನಾನು ತಿಳ್ಕೊಂಡು ಅದ್ಭುತವಾಗಿ ನನ್ನಲ್ಲಿ ಲೈಫಲ್ಲಿ 20 ವರ್ಷದಲ್ಲಿ ನಾನು ಸಫರಿಂಗ್ ಆಗಿರೋದೆಲ್ಲದಕ್ಕೂ ಕಾರಣ ನಾನೇ ಅಂತ ಗೊತ್ತಾಯ್ತು. ನಾನ್ ಬೇರೆಯವ್ರು ಅನ್ಕೊಂಡು ಅವ್ರ ಮೇಲೆ ನಾನು ಪ್ರಯತ್ನ ಮಾಡ್ತಾ ಇದ್ದೆ. ನನ್ನ ಮಿಸ್ಸೆಸ್ ಅವ್ರ ಪ್ರಾಬ್ಲಮ್, ಅವ್ರ ಅತ್ತೆ ಮಾವರ ಪ್ರಾಬ್ಲಮ್, ಇದು ಪ್ರಾಬ್ಲಮ್, ಅದು ಪ್ರಾಬ್ಲಮ್, ಇದು ಪ್ರಾಬ್ಲಮ್, ಬಟ್ ಅವ್ರಿಗೆ ಯಾರಿಗೂ ಸಂಬಂಧ ಇಲ್ಲ. ಅವರೆಲ್ಲ ನಾನು ಡಿಸೈನ್ ಅಲ್ಲೇ ನಾನು ತಗೊಂಡ್ ಬಂದಿದ್ದೀನಿ. ಇದೆಲ್ಲ ನನ್ನ ಡಿಸೈನ್ ಅಲ್ಲಿ ನಾನೇ ಒಂದು ಎನ್ಲೈಟನ್ ಆಗಕ್ಕೋಸ್ಕರ, ಈ ಮುಕ್ತಿ ಮೋಕ್ಷ ಅಂದ್ರೆ ಆ ಎಂಡ್ ಆಫ್ ಸಫರಿಂಗ್, ಆ ಬುದ್ಧ ಸ್ಟೇಟ್ಗೆ ರೀಚ್ ಆಗ್ಬೇಕು, ಇದೇ ಜನ್ಮ ಕೊನೆ ಮಾಡ್ಕೋಬೇಕು, ಆ ಸ್ಥಿತಿಗೆ ಹೋಗ್ಬೇಕಂದ್ರೆ ಇಂಥ ನನಗೆ ಸಮಸ್ಯೆಗಳು ಬಂದ್ರೇನೆ ಇಲ್ಲಿ ಕನೆಕ್ಷನ್ ಆಗ್ತೀನಿ ಅಂತ ಉದ್ದೇಶದಿಂದನೇ ನಾನು ಈ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ಮೂವ್ಮೆಂಟ್ ಕನೆಕ್ಟ್ ಆಗಿ, ಮತ್ತೆ ಈ ಮಾತಾರ್ ಫೌಂಡೇಶನ್ ಅಲ್ಲಿ ಕೆಲವು ಸೆಷನ್ಸ್ ಮಾಡಿದ್ದೀನಿ ನಾನು. ಇದೇ ತರ ನಾನು ಈಗ ಆಲ್ಮೋಸ್ಟ್ 1500 ಸೆಷನ್ಸ್ ಮಾಡಿದ್ದೀನಿ ಮಾಸ್ಟರ್ ಈ 4 ವರ್ಷದಲ್ಲಿ ಕನ್ನಡದಲ್ಲಿ. ನನ್ನ ಮದರ್ ಟಂಗ್ ತೆಲುಗು ಆದ್ರೇನು ಕನ್ನಡ ಕಲ್ತ್ಕೊಂಡು 100-500 ಸೆಷನ್ಸ್ ಮಾಡಿ. ಇನ್ನೂ ನನಗೆ ಗೊತ್ತಿರೋದು ಇಷ್ಟೇ ಮಾಸ್ಟರ್, ಈ ಆಧ್ಯಾತ್ಮಿಕ ಜ್ಞಾನ ತಿಳ್ಕೊಬೇಕನ್ನೋ ಅನಂತ, ದೇರ್ ಇಸ್ ನೋ ಎಂಡ್. ಅದಕ್ಕೆ ನನ್ಗೆಲ್ಲ ಗೊತ್ತಿದೆ ಅನ್ನೋ ಅಹಂಕಾರ ಇದ್ರೆ ಮತ್ತೆ ನಾನು ಬಿದ್ದೋಗ್ತೀನಿ. ಸೊ ಸಿಂಪ್ಲೆಸ್ಟ್ ಲಿವಿಂಗ್, ಹೈಯೆಸ್ಟ್ ಥಿಂಕಿಂಗ್ ಅಲ್ಲಿ ನಾನು ಮುಂದಕ್ಕೆ ಹೋಗ್ತಾ ಇದ್ದೀನಿ ಮಾಸ್ಟರ್ಸ್. ಸೊ ಇವು ನಮ್ ಜೀವಂತ ಇರೋವರೆಗೂ ನಾನು ಈ ಧ್ಯಾನ ಜಗತ್, ಪಿರಮಿಡ್ ಜಗತ್, ಶಾಖಾಹಾರ ಜಗತ್ಗೋಸ್ಕರನೇ ನನ್ನ ಜೀವನ ಅಂತ ಹೇಳ್ತಾ, ಈ ಪಾಯಿಂಟ್ ಇವತ್ತು ನನ್ನ ಮೆಸೇಜ್ ಏನಂದ್ರೆ, ನಾವು ನಮ್ಮ ಗುರಿ ಬ್ಯಾಲೆನ್ಸ್ಡ್ ಲೈಫ್ ಇರ್ಬೇಕು. ನಂತರ ನೀವು ಜಾಬ್ ರಿಸೈನ್ ಮಾಡಿ ಅಂತ ಹೇಳ್ತಾ ಇಲ್ಲ, ಬ್ಯಾಲೆನ್ಸ್ಡ್ ಲೈಫ್. ಲೇಟ್ ಆಗಿ ನಾನು ಕನೆಕ್ಟ್ ಆಗೋದ್ರಿಂದ ನಾನು ಆ ತರ ಮಾಡಿದ್ದೀನಿ. ಸೊ ನೀವು ಈ ಬ್ಯಾಲೆನ್ಸ್ ಲೈಫ್ ಲೀಡ್ ಮಾಡಿ ಸಂಸಾರದಲ್ಲೇ ನಿರ್ವಾಣ ಆಗ್ಬೇಕು ಮಾಸ್ಟರ್ಸ್. ಅದು ಪ್ರಾಕ್ಟಿಕಲ್ಸ್, ಇದು ಥಿಯರಿ. ಅವಾಗ್ಲೇನೆ ನಮ್ಗೆ ಮುಕ್ತಿ ಅನ್ನೋದು ಸಿಗುತ್ತೆ. ಆ ಲೈಫ್ ಅಲ್ಲಿರೋ ಎಲ್ಲರನ್ನ ಅಕ್ಸೆಪ್ಟ್ ಮಾಡಿ, ಈ ಸಮಯವೇ ಸಾಧನ ಅಂತೀವಲ್ಲ ನಾವು, ಆಮೇಲೆ ಆ ಸಹನವೇ ಪ್ರಗತಿಯಲ್ಲಿ ಇದ್ದು ನಾವು ಮುಂಚೆ ಹೋಗೋಣ ಮಾಸ್ಟರ್ಸ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್, ತುಂಬಾ ಧನ್ಯವಾದಗಳು ಅದ್ಭುತವಾದ ನಿಮ್ಮ ಸಂದೇಶವನ್ನು ನೀಡಿದ್ದಕ್ಕೆ. ಸ್ನೇಹಿತರೆ ನೋಡಿ, ಸಾರು ಅಂದ್ರೆ ಸುರೇಂದ್ರ ಸಾರ್ ಅವರ ಜೀವನ ಪ್ರಯಾಣ ನೋಡಿದ್ರೆ, ಆಧ್ಯಾತ್ಮಿಕ ಪ್ರಯಾಣ ನಮ್ಗೆಲ್ಲರಿಗೂ ಒಂಥರ ಇನ್ಸ್ಪಿರೇಷನ್ ಆಗುತ್ತೆ. ಯಾಕಂದ್ರೆ ಅವರು ಅಷ್ಟು ಸ್ಯಾಲ್ರಿ, ಅಷ್ಟು ಸಂಬಳ ಬಂದಿರೋಂಥ ಅಂದ್ರೆ ಜಾಬ್ ಅದನ್ನು ತ್ಯಜಿಸಿ ಇದ್ರ ಒಳಗಡೆ ತೊಡಗಿಸ್ಕೊಂಡ್ರೆ, ಈ ಆಧ್ಯಾತ್ಮಿಕದಲ್ಲಿ ತೊಡಗಿಸ್ಕೊಂಡ್ರೆ ನೀವು ತಿಳ್ಕೊಬಹುದು ಇದಕ್ಕಿರುವಂತ ದೊಡ್ಡ ವಿಶೇಷ ಅಂದ್ರೆ ಇದಕ್ಕಿರುವಂತ ಮಹತ್ವ ಏನಂತ ಸ್ನೇಹಿತರೆ.
ಪ್ರತಿಯೊಬ್ಬರು ಅಷ್ಟೇ ಸ್ನೇಹಿತರೆ, ನೀವು ಯಾವುದೇ ಒಂದು ಪಾಯಿಂಟ್ ಅಲ್ಲಿ ಪ್ರತಿಯೊಬ್ಬರಿಗೆ ಆ ಪರಿವರ್ತನೆ ಅನ್ನೋದು ಬರುತ್ತೆ ಒಳಗಡೆ, ಅಂತರ ಪರಿವರ್ತನ. ಯಾವಾಗ ಅಂತರ ಪರಿವರ್ತನ ಆಗತ್ತೋ ಅದರಿಂದ ಒಂದು ಸೆಕೆಂಡ್ ನಾವು ನಿಜವಾಗಿ ಅದು ವೆಯ್ಟ್ ಮಾಡೋಕ್ಕಾಗಲ್ಲ. ಸೊ ನಿರೀಕ್ಷೆ ಮಾಡಕ್ಕೆ ಸಾಧ್ಯವಿಲ್ಲ ಸ್ನೇಹಿತರೆ. ಅದೇ ತರ ಪ್ರತಿಯೊಬ್ಬರ ಜೀವನದಲ್ಲಿ ಇದು ಆಗ್ತದೆ ಖಂಡಿತವಾಗಿ. ಈ ಜೀವನ ಪಯಣ, ಈ ಆಧ್ಯಾತ್ಮಿಕ ಪಯಣ ನಾವೆಲ್ಲರೂ ಒಗ್ಗಟ್ಟಾಗಿ ಸೊ ಖಂಡಿತವಾಗಿ ನಾವು ಕೊನಸಾಗಿಸೋಣ, ಅಂದ್ರೆ ನಾವು ಕಂಟಿನ್ಯೂ ಮಾಡೋಣ.